हरि ओम। गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्मा तस्मै श्री गुरवे नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। जनार्दना जगन्नाथ शङ्खचक्रधर सर्वेशा जनार्दना जगन्नाथ शङ्खचक्रधर सर्वेशा श्रितजनपाला श्रीनिवास श्रितजनपाला श्रीनिवास कलियुगवरद श्रीवेङ्कटेश श्रीधरा केशवा श्रीकर शुभकर ऋषिकेशा जनार्दना जगन्नाथ शङ्खचक्रधर सर्वेशा अगणित गुणगण अनन्तरूपा आनन्दामृत अमित प्रताप अगणित गुणगण अनंत रूपा आनंदामृत अमित प्रताप श्रीधरा केशवा श्रीधरा केशवा श्रीकर शुभकर ऋषिकेशा जनार्दना जगन्नाथ शङ्खचक्रधर सर्वेशा जनार्दना
श्री कृष्णचंद्र भगवान की। माधव मधुसूदन गिरिधारी गिरिधारी। नंदन यदुनंदन गोवर्धन गिरिधारी। माधव मधुसूदन गिरिधारी गिरिधारी। भक्तवत्सला मुकुंद मोहना हरे। बालगोपाल हरे गोवर्धन धारी। माधव मधुसूदन गिरिधारी गिरिधारी। नंदन यदुनंदन गोवर्धन गिरिधारी। माधव मधुसूदन गिरिधारी गिरिधारी। दीनवत्सला परम पावना हरे। नंद गोपाल हरे पीतांबर धारी। माधव मधुसूदन गिरिधारी गिरिधारी। गिरिधारी गिरिधारी। श्री कृष्णचंद्र भगवान की। वनमाली राधारमण। गिरिधारी गोविंद। वनमाली राधारमण। गिरिधारी गोविंद। नीलमेघ सुंदरा। नारायण गोविंद। नीलमेघ सुंदरा। नारायण गोविंद। वनमाली राधारमण। गिरिधारी गोविंद। भक्त हृदय मंदारा। भानुकोटि सुंदरा। भक्त हृदय मंदारा। भानुकोटि सुंदरा। नंद नंद गोपकंद। नारायण गोविंद। वनमाली राधारमण। गिरिधारी गोविंद। नीलमेघ सुंदरा।
ನಾರಾಯಣ ಗೋವಿಂದ ಹರಿನಾರಾಯಣ 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 ಗೋವಿಂದ ವನಮಾಲಿ ರಾಧಾರಮಣ ಗಿರಿಧಾರಿ ಗೋವಿಂದ ಗಿರಿಧಾರಿ ಗೋವಿಂದ ಶ್ರೀ ಕೃಷ್ಣಚಂದ್ರ ಭಗವಾನ್ ಕಿ ಸರ್ವತ್ರ ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ ಸದ್ಗುರುನಾಥ್ ಮಹಾರಾಜ್ ಕಿ. ಪರಮಾತ್ಮನ ಜಗತ್ತಲ್ಲಿ ಭಗವಂತನ ಪ್ರಪಂಚದಲ್ಲಿ ಬಂಧನ ಅನ್ನುವಂಥದ್ದಿಲ್ಲ. ಸಂಸಾರ ಬಂಧನ ಭಗವಂತ ಮಾಡಿದ್ದಲ್ಲ. ಸಂಸಾರ ಬಂಧನ ಹೇಳಿ ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಎಲ್ಲ ನಮ್ಮ ಮನಸ್ಸು ಮಾಡಿಕೊಳ್ಳುವುದು ಸ್ವಾಮಿ. ಬಂಧಸ್ಯ ಕಾರಣಂ ಮನಃ, ಚಿಂತೆಗೆ ಕಾರಣ ನಮ್ಮ ಮನಸ್ಸು. ಆ ಮನಸ್ಸು ಬುದ್ಧಿಯ ತಳದಲ್ಲಿ ಮನಸ್ಸು ಬುದ್ಧಿಗೆ ಆಧಾರ, ಮನಸ್ಸು ಬುದ್ಧಿಗೆ ಆಶ್ರಯ, ಅಧಿಷ್ಠಾನ ಪ್ರಶಾಂತ ಮುದ್ರೆ ಪರಮಾತ್ಮ. ಕೊಳದ ಜಲ ನಿನ್ನ ಮನ ಲೋಗರದರೊಳಗಿಳಿಯೇ ತಳದ ಕಸ ತೇಲುತ್ತ ಬಗ್ಗಡವದಹುದೋ. ಕೊಳದ ಜಲ ನಿನ್ನ ಮನ, ನಮ್ಮ ಮನಸ್ಸನ್ನುವಂಥದ್ದು ಸ್ವಾಮಿ ತಿಳಿಯಾದಂತಹ ಕೊಳದಲ್ಲಿರುವ ಜಲ. ಒಂದು ಕಲ್ಲು ಹಾಕಿ ತರಂಗಗಳು ಏಳುತ್ತವೆ, ದೊಡ್ಡ ಕಲ್ಲು ಹಾಕಿ ತಳದಿಂದ ಕೆಸರು ಸಹಿತ ಏಳುತ್ತದೆ ಸ್ವಾಮಿ. ಕಲ್ಲಂದ್ರೇನು? ಚಿಂತೆ ಸಂತೆಗಳು, ನೋವು ಬೇನೆಗಳು, ಕಷ್ಟ ಕಾರ್ಪಣ್ಯಗಳು. ಬಾಳ್ಕೆಯಲ್ಲಿ 108 ತೊಡಕು ತಿಣಕುಗಳುಂಟು, ಕೇಳಿಕೆ ಮಣಕೆಗಳಿಗವು ಜಗ್ಗವೊಂದಿನಿಸುಂ. ಸ್ವಾಮಿ, ಏರು ತಗ್ಗುಗಳ, ಸುಖ ದುಃಖಗಳ, ದ್ವಂದ್ವ ತಾಪತ್ರಯಗಳ ಸರಮಾಲೆ ನಮ್ಮ ಜಗತ್ತು. ನಾವು ಬಯಸೋದೇನು ಸ್ವಾಮೀಜಿ? ಎಲ್ಲ ಸರಿ ಇರಬೇಕು, ಯಾವ ತೊಂದರೆಯೂ ಬರಬಾರ್ದು, ಯಾವ ರೀತಿಯಲ್ಲೂ ಅಡಚಣೆಗಳು ಅಡ್ಡಿ ಅಡಚಣೆಗಳು ಬರಬಾರ್ದು ಅಲ್ವಾ?
ನಾವು ಬಯಸೋದು. ಜಗತ್ತು ಹಾಗಿಲ್ಲ ಸ್ವಾಮಿ. ಏರು ತಗ್ಗುಗಳ ಜಗತ್ತಿದು. ದಿನದಂತೆ ದಿನವಿಲ್ಲ, ಜನದಂತೆ ಜನವಿಲ್ಲ, ದಿನವೂ ಜನವು ನವ್ಯ ಸೃಷ್ಟಿ. ಒಬ್ಬೊಬ್ಬರು ಒಂದೊಂದು ಥರ ಸ್ವಾಮಿ. 7ನೇ ಕ್ಲಾಸ್ 8ನೇ ಕ್ಲಾಸ್ ತನಕ ಯೂನಿಫಾರ್ಮ್. ಎಲ್ಲಿ? ಸ್ಕೂಲಲ್ಲಿ. ಏನದು? ಎಲ್ಲರೂ ನಾವು ಒಂದೇ. ಎಲ್ಲರೂ ನಾವು ಒಂದೇ ಅಂದ್ರೇನು? ಬಾಡಿ ಲೆವೆಲಲ್ಲಿ ಅಷ್ಟೇ. ಒಬ್ಬೊಬ್ಬನ ಹತ್ರ ಹೋಗಿ ಮಾತಾಡಂತೆ, ಒಬ್ಬೊಬ್ಬೊಬ್ಬೊಬ್ಬ ಅವನ ಥರನೇ ಬೇರೆ, ಇವನ ಥರನೇ ಬೇರೆ, ಅವಳೇ ಬೇರೆ, ಇವಳೇ ಬೇರೆ. ಸ್ವಾಮಿ, ಹೊರ ಜಗತ್ತನ್ನುವಂಥದ್ದು ಸ್ವಾಮಿ ಒಬ್ಬೊಬ್ಬರು ಒಂದೊಂದು ಥರ. ಯಾಕೆ ಅಂತ ಕೇಳಿ, ಅದೇ ಸೃಷ್ಟಿಯ ವೈಶಿಷ್ಟ್ಯ. ಸೃಷ್ಟಿಯ ವಿಶೇಷತನ್ನುವಂಥದ್ದೇ ಅದು. ಭಗವಂತ ಪ್ರತಿಯೊಬ್ಬರಿಗೂ ಕೂಡ ಒಂದು ಮನಸ್ಸನ್ನು ಕೊಟ್ಟಿರೋದು ಸ್ವಾಮಿ. ಮನಸ್ಸಿರೋದೆಷ್ಟು? ಒಂದು. ಆ ಮನಸ್ಸಿನ ನಿಜವಾದಂತಹ ಸ್ವಧರ್ಮ ಏನು? ಅದ ಪ್ರಶಾಂತವಾಗಿ ತನ್ನಲ್ಲೇ ತಾನಿದ್ದು, ಏನು ಕೊಳಕು ಬರುತ್ತೋ, ಏನು ಅಲೆಗಳು ಬರ್ತವೋ, ಏನು ಧೂಳು ಬರುತ್ತೋ, ಏನು ಕಷ್ಟ ಕಾರ್ಪಣ್ಯಗಳು ಬರಲಿ, ಅದನ್ನಲ್ಲೇ ಮರೆತು ಅದನ್ನು ಮತ್ತೆ ಪ್ರಶಾಂತತೆಗೆ ತರುವ ಪ್ರಯತ್ನ, ಅದಕ್ಕನ್ನೋ ಸ್ವಾಮಿ ಭಕ್ತಿ. ಇವಾಗ ಹೇಳಿ, ನಾನು ದೇವರ ಕೋಣೆಯೊಳಗೆ ಹೋಗಿ ಕೂತು ರಾಮ ರಾಮ ಅಂತ ಅನ್ನೋದು ಅದು ತೋರಿಕೆಯ ಭಕ್ತಿ. ವಿಭೂತಿ ಬಳ್ಕೊಳ್ಳೋದು, ನಾಮ ಬಳ್ಕೊಳ್ಳೋದು, ರುದ್ರಾಕ್ಷಿ ಹಾಕ್ಕೊಳ್ಳೋದು, ಕಚ್ಚ ಪಂಚ ಹಾಕ್ಕೊಳ್ಳೋದು, ದೇವಸ್ಥಾನಕ್ಕೆ ಅದು ತೋರಿಕೆಯ ಭಕ್ತಿ. ಭಕ್ತಿಯ ನಿಜವಾದಂಥ ಲಕ್ಷಣ ಹೇಳಿ, ಅಂತಾನೋ ಮಿಂತಾನೋ ಮೆಂತೋ ನಿನಗಾದಂತೆ ಶಾಂತಿಯನೆ ನೀನರ ಸುಮನ ಕೆರಳಿದಂದು. ಮನಸ್ಸು ಕೆರಳುತ್ತದೆ, ಅಲೆಗಳು ಏಳ್ತವೆ, ಕಶ್ಮಲಗೊಳ್ಳುತ್ತದೆ, ತರಂಗಗಳು ಬರ್ತವೆ, ಅಪ್ಪಳಿಸ್ತವೆ. ತಮ್ಮ ಏನು ಬೇಕಾದ್ರೆ ಆಗಲಿ, ಏನು ಮನಸ್ಸಲ್ಲೊಂದು ದೃಢ ನಿರ್ಧಾರ ಮಾಡ್ಕೋ. ಏನು ಸ್ವಾಮೀಜಿ? ಮನಸ್ಸನ್ನು ಮತ್ತೆ ಪ್ರಶಾಂತವಾಗಿಟ್ಟುಕೊಳ್ತೇನೆ. ಅಂತಾನೋ ಮಿಂತಾನೋ ಮೆಂತೋ ನಿನಗಾದಂತೆ ಶಾಂತಿಯನ್ನೇ ನೀನರಸು. ನನ್ನ ಮನಸ್ಸು ಪ್ರಶಾಂತವಾಗಿ ನಿಲ್ಲಬೇಕು. ಯಾಕೆ? ಅದೇ ನನ್ನ ಜೀವನದ ಧ್ಯೇಯ. ಕೊಳಕಾಗುವಂಥದ್ದೇನುಂಟು ಆಗೋದೆ, ಕಶ್ಮಲಗಳು ಬರೋದೆ, ತರಂಗಗಳು ಏಳೋದೆ. ಸ್ವಾಮಿ, ಆಧ್ಯಾತ್ಮಿಕ ನನ್ನ ಶರೀರದಿಂದಲೇ ಶೀತ, ಕೆಮ್ಮು, ಜ್ವರ, ಕಾಲು ನೋವು, ಸೊಂಟ ನೋವು, ಬೆನ್ನು ನೋವು, ನನ್ನ ಶರೀರದಿಂದಲೇ ಬರುವ ನೋವುಗಳು ಹಲವು. ಹತ್ತಿರದವರು ಅಧಿಭೌತಿಕ, ನನ್ನ ಹತ್ತಿರದವರು, ಅಲ್ಲಿಂದ ಹೆಂಡತಿ, ಮಕ್ಕಳು, ಹತ್ತಿರದ ಮನೆಯವರು, ನಮ್ಮ ಗೆಳೆಯರು, ನಾವು ಹೇಳಿದಾಗ ಅವರೆಲ್ಲ ನಮಗೆ ಸಹಾಯ ಮಾಡ್ತಾರೆ ಸ್ವಾಮಿ? ಯಾರಿಲ್ಲ. ಅಲ್ಲಿಂದ ಬರುವಂಥ ಏರು ತಗ್ಗು ಸುಖ ದುಃಖ, ತಮ್ಮ ರೆಡಿಯಾಗಿರು. ನಿನ್ನ ಶರೀರದಿಂದಲೇ ಬರುವಂಥದ್ದು ಆಧ್ಯಾತ್ಮಿಕ, ಹತ್ತಿರದವರಿಂದ ಬರುವಂಥದ್ದು ಅಧಿಭೌತಿಕ. ಇದು ಸಾಕಾಗದ್ದಕ್ಕೆ ಭೂಕಂಪ, ನೆರೆ, ಕ್ಲೌಡ್ ಬರ್ಸ್ಟ್, ಏರೋಪ್ಲೇನ್, ವಿಮಾನ ದುರಂತ. ಸ್ವಾಮೀಜಿ, ಯಾಕೆ ಸ್ವಾಮಿ ಹೀಗಾಗ್ತದೆ? ಯಾಕೆನ್ನುವ ರೀತಿಯಲ್ಲಿ ಇಷ್ಟ ತನಕ ಯಾರಿಗೂ ಉತ್ತರ ಸಿಗಲಿಲ್ಲ. ಶೀತ ಆಗ್ತದೆ ಯಾತಕ್ಕೆ? ಮೂಗಿರೋದ್ರಿಂದ. ಮೂಗೆ ಇಲ್ಲದಿರ್ತಿದ್ರೆ ಶೀತ ಆಗ್ತಾನೆ ಇರಲಿಲ್ಲ. ಶೀತ ಯಾತಕ್ಕಾಗ್ತದೆ ಅಂದರೆ ಸ್ವಾಮಿ, ಕಷ್ಟಗಳು ಯಾಕೆ ಬರ್ತವೆ? ಜೀವನದಲ್ಲಿ ಏರು ತಗ್ಗುಗಳು, ಸುಖ ದುಃಖಗಳು, ಲಾಭ ನಷ್ಟಗಳು, ಅದೇ ಜೀವನ, ಅದೇ ಜೀವನ. ನಾನು ಏನು ಹೇಳ್ತಾ ಇರೋದು, ನಾನು ಪರಮಾತ್ಮನ ಭಕ್ತ ಅಂತ ಅನ್ನಿಸಿಕೊಳ್ಬೇಕಾದ್ರೆ, ಸ್ವಾಮೀಜಿ ನಮ್ಮ ದೇವರ ಕೋಣೆ ನೋಡಿ ಸ್ವಾಮೀಜಿ,
ಏನುಂಟು? ಅಲ್ಲಿ ಮೂರ್ತಿಯೆಲ್ಲ ಅಭಿಷೇಕ ಮಾಡಿಟ್ಟಿದ್ದೇನೆ, ಹೂವು ಇರಿಸಿದ್ದೇನೆ, ಸಮರ್ಪಣೆ ಮಾಡಿದ್ದೇನೆ, ಆರತಿ ಎತ್ತಿದ್ದೇನೆ. ಹೇ ತಮ್ಮ, ನಾನದನ್ನು ಕೇಳಲಿಲ್ಲ. ಮತ್ತೆ ಅಲ್ಲಿ ಏನು ಪೂಜೆ ಭಜನೆ ಅನ್ನುವ ರೀತಿಯಲ್ಲಿ ಮಾಡಿ ಹೊರಗೆ ಬಂದಿಯಲ್ವಾ? ಹೌದು. ಮನಸ್ಸಿನ ಸ್ಥಿತಿ ಹೇಗುಂಟೋ ನಾವು ಕೇಳುವುದೇನು ಹೇಳಿ? ನಮ್ಮ ಮನಸ್ಸು ಆ ಪೂಜೆಯಲ್ಲಿ, ಆ ಭಜನೆಯಲ್ಲಿ, ಆ ಜಪದಲ್ಲಿ, ಆ ಪ್ರಾರ್ಥನೆಯಲ್ಲಿ ತನ್ನ ಮನಸ್ಸಿನ ಕೊಳಕ ನಿನ್ನೆಯ ಏನೆಲ್ಲ ನೋವು ಬೇನೆಗಳನ್ನು ಮರ್ತಿದೆಯೋ ಆ ಮನಸ್ಸು ನಗನಗುತ್ತಾ ಪ್ರಶಾಂತವಾಗಿ ನಿಂತಿದೆಯೋ ತಮ್ಮ, ನೀನು ಭಕ್ತ. ಇಷ್ಟ ದೇವತೆ ಯಾರು? ನೀವು ಉದ್ದನಾಮ ಹಾಕೋದೋ, ನೀವು ಅಡ್ಡನಾಮ ಹಾಕೋದೋ, ಯಾವ ರೀತಿಯಲ್ಲಿ ಕಚ್ಚೆ ಪಂಚೆ ಉಡೋದು, ಯಾವ ರೀತಿಯಲ್ಲಿ ನಿಮ್ಮ ನಾವು ಅದನ್ನು ಕೇಳುವುದಲ್ಲ ಸ್ವಾಮಿ. ನಮ್ಮ ಹಿರಿಯರಿಗೆ ಬೇಕಾದದ್ದು ಒಂದೇ, ಶಮಾರ್ಥಂ ಸರ್ವಶಾಸ್ತ್ರಾಣಿ ವಿಹಿತಾನಿ ಮನೀಷಿಭಿಃ. ನಮ್ಮ ಋಷಿಗಳು, ಮನೀಷಿಗಳು, ತಿಳಿದವರು, ವಿದ್ವಾಂಸರು ನಾನಾ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಪೂಜೆ, ಮಂದಿರ, ಭಜನೆ, ದೇವ ಪ್ರಸಾದಗಳು ಇಷ್ಟೆಲ್ಲ ತೋರಿಸಿಕೊಟ್ಟದ್ದು ಯಾತಕ್ಕೆ ಹೇಳಿ? ಶಮಾರ್ಥಂ, ಶಾಂತಿ ಪ್ರಾಪ್ತ್ಯರ್ಥಂ, ಮನಸ್ಸು ಪ್ರಶಾಂತವಾಗಿ ನಿಲ್ಲಬೇಕು ಅನ್ನುವ ಒಂದು ಕಾರಣಕ್ಕಾಗಿ. ಆಧ್ಯಾತ್ಮಿಕ, ಅಧಿಭೌತಿಕ, ಅಧಿದೈವಿಕ ಏರು ತಗ್ಗುಗಳು, ಸುಖ ದುಃಖಗಳು ನಡೆಯುತ್ತಾನೆ ಇರ್ತವೆ. ತಿರುಗಿಸಲು ವಿಧಿರಾಯ ನಿಶ್ಚಯಂ ಯಂತ್ರವನು ಮನಸ್ಸನ್ನು ಹೊರ ಪ್ರಪಂಚದ ಏನೊಂದು ಘಟನೆಗಳನ್ನುವಂಥದ್ದು ಯಾವ ರೀತಿ ಬೇಕಾದರೂ ನಡೆಯಲಿ ಸ್ವಾಮಿ, ನಿಮಗೆ ಬೇಕಾದ ಹಾಗೆ ನಡೆಯಿತೋ ಒಳ್ಳೆಯದು. ಅದು ವಿಚಿತ್ರವಾಗಿ ನಡೆಯಿತೋ ಆವಾಗ ನೋಡು, ವಿರುದ್ಧವಾಗಿ ನಡೆಯಿತೋ ಆವಾಗಲೂ ಮನಸ್ಸಲ್ಲನ್ನು ನೀನು ಪ್ರಶಾಂತವಾಗಿರು. ನಿನ್ನ ಪ್ರಶಾಂತತೆಯನ್ನು ಕಳ್ಕೋಬೇಡ. ಮನಸ್ಸನ್ನು ಪ್ರಶಾಂತವಾಗಿ ನಿಲ್ಲಿಸಿಕೊಳ್ಳುವ ಪ್ರಯತ್ನ ಯೋಗ. ನೀವು ಭಕ್ತಿಯೋಗಿಗಳು, ನೀವು ರಾಜಯೋಗಿಗಳು, ನೀವು ಕರ್ಮಯೋಗಿಗಳು, ನೀವು ಧ್ಯಾನಯೋಗಿಗಳು, ಏನು ಬೇಕಾದರೆ ಇರಲಿ ಸ್ವಾಮಿ, ನಾವು ಕೇಳೋದೇನು ತಮ್ಮ? ಮನಸ್ಸು ಹೇಗುಂಟು? ನಿನ್ನ ಮನಸ್ಸು ಹೇಗುಂಟೋ ವನದಿ ನಿರ್ಜನದಿ ಮೌನವ ತಪವನ ಸಗುವನ ನೆನಪಿನಲ್ಲಿ ಹಿಂದಿನ ಅನುಭವ ಉಳಿಯದೇನೋ. ಮನೆ ಬಿಟ್ಟು ಹೋಗಬಹುದು, ಜನಜಂಗುಳಿಯನ್ನು ಬಿಟ್ಟು ಹೋಗಬಹುದು, ಕತ್ತಲೆಯಲ್ಲಿ ಒಬ್ಬನೇ ನಾನು ಪ್ರಾರ್ಥನೆ ಮಾಡ್ತೇನೆ, ಜಪ ಕೂತ್ಕೊಳ್ತೇನೆ ಅನ್ನುವ ರೀತಿಯಲ್ಲಿ ಕೂತ್ಕೊಳ್ಬಹುದು. ತಮ್ಮ, ಮನವ ತೊರೆದಿರಲಹುದೇ? ಮನೆಯ ತೊರೆದೊಡಲೇಂ ವನಗುಹೆಯ ಸಾರಲೇಂ ತನುವನು ಉಗ್ರವ್ರತಗಳಿಂದ ದಂಡಿಸಲೇಂ ಬಿನದಗಳ ನರಸಿ ನೀನು ಊರೂರುಳು ಅಲೆದೊಡೇಂ ಮನವ ತೊರೆದಿರಲಹುದೇ. ಮನಸ್ಸನ್ನು ಬಿಟ್ಟು ನಿನಗಿರ್ಲಿಕ್ಕಾಗ್ತದೋ? ನೋಡೋ ಪ್ರಯತ್ನ ಮಾಡು. ಮನಸ್ಸನ್ನು ಬಿಟ್ಟು ಇರುವುದು ನಾವು ನಿದ್ದೆಯಲ್ಲಿ ಮಾತ್ರ. ನಿದ್ದೆಯಲ್ಲಿ ಮಾತ್ರ ನಾವು ಮನಸ್ಸಿಗಿಂತ ದೂರ. ಆದ್ದರಿಂದ ಸ್ವಾಮಿ ನಿದ್ದೆಗೆ ಬೆಲೆ. ನಿದ್ದೆಯಲ್ಲಿ ಶಾಂತಿ ನೆಮ್ಮದಿ ನಮ್ಮದೇ. ಯಾತಕ್ಕೆ? ಮನಸ್ಸಿಗಿಂತ ದೂರ, ಮನಸ್ಸಿಗಿಂತ ದೂರ, ಹೊಲಸಿಗಿಂತ ದೂರ. ಎಚ್ಚರದಲ್ಲೂ ಕೂಡ ಆಲೋಚನೆ ಮಾಡಿ, ಆ ಮನಸ್ಸನ್ನುವಂಥದ್ದು ಏನು ಕೊಳಕಾದಾಗ, ಮನಸ್ಸಿಗೆ ನೋವು ಬಂದಾಗ ಅದರಿಂದ ದೂರ ಹೋಗುವ ಪ್ರಯತ್ನ ಇದೆಲ್ಲ. ಅದಕ್ಕನ್ನೋದು ಸ್ವಾಮಿ ಏನು?
ತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಜಿತಂ. ಅದನ್ನು ಯೋಗ ಅಂತ ಹೇಳೋದು. ಯಾವುದು ಯೋಗ? ಮನಸ್ಸಿಗೆ ಬಿದ್ದಿರೋ ನೋವನ್ನು ತೆಗೆಯುವ ಪ್ರಯತ್ನ, ಮನಸ್ಸಿನ ಕೊಳಕನ್ನು ತೆಗೆಯುವ ಪ್ರಯತ್ನ, ಮನಸ್ಸನ್ನು ಮತ್ತೆ ಪ್ರಶಾಂತತೆಗೆ ತರುವ ಪ್ರಯತ್ನ ಯೋಗ. ಯಾರಿಗೆ ಬೇಡ ಸ್ವಾಮಿ? ಸಾಬ್ರುಗಳಿಗೆ ಬೇಕೋ ಬೇಡೋ? ಅದಕ್ಕೆ ನಮಾಜ್ಗೆ ಹೋಗೋದವರು. ಅವ್ರಿಗೆ ಗೊತ್ತಿಲ್ಲ ಸ್ವಾಮಿ ನಮಾಜ್ ಯಾತಕ್ಕೆ ಮಾಡ್ತೇನೆ, ಅವ್ರಿಗೆ ಗೊತ್ತಿಲ್ಲ. ಚರ್ಚಿಗೆ ಹೋಗೋದೇ ಅದಕ್ಕೆ, ಅವ್ರಿಗೆ ಗೊತ್ತಿಲ್ಲ. ಅಲ್ಲ, ಗೊತ್ತಿಲ್ಲದಿದ್ದರೂ ಕೂಡ ಹೋಗ್ತಾರಲ್ಲ, ಸಾಕು. ಓಯ್, ನೀವು ಸ್ನಾನ ಮಾಡಿದರೆ ಸೋಪ್ ಹಾಕ್ಕೊಳ್ತೀರೋ ಇಲ್ಲೋ ಆ ಪ್ರಶ್ನೆ ಬೇರೆ. ಸ್ನಾನ ಮಾಡಿ ಈ ಕಡೆ ಬಂದಾಗ ಸ್ವಲ್ಪ ಆದರೂ ದೇಹದ ಕೊಳಕು ಹೋಗ್ತದೋ ಇಲ್ಲೋ ಹೇಳಿ? ದೇವಸ್ಥಾನಕ್ಕೆ ಹೋಗಿ ಬಾ, ಮನಸ್ಸು ಶಾಂತವಾಗಿ, ಜಪಕ್ಕೆ ಕೂತ್ಕೊಂಡು ಬಾ, ಸ್ವಾಮಿ ಯಾವುದಾದ್ರೂ ಒಂದು ಸಾಧನೆ ಏನದು? ಏನು ಪ್ರಯತ್ನ ಅದು? ದುಃಖ ಸಂಯೋಗದಲ್ಲಿರುವ ಮನಸ್ಸನ್ನು ಆ ದುಃಖದಿಂದ ದೂರ ಮಾಡುವ ಪ್ರಯತ್ನ, ಮನಸ್ಸಿನ ನೋವು ಬೇನೆಗಳನ್ನು ತೆಗೆದು ಮನಸ್ಸನ್ನು ಪ್ರಶಾಂತವಾಗಿಡುವ ಪ್ರಯತ್ನ ಏನು? ಅದು ಸ್ವಾಮಿ ಯೋಗ. ಜೂನ್ 21 ಒಂದು ದಿವಸ ಮಾತ್ರ ಅಲ್ಲ ಯೋಗ ಡೇ. ಜೂನ್ 21 ಒಂದು ದಿವಸ ಮಾತ್ರ ಅಲ್ಲ ಯೋಗ ಡೇ. ಯೋಗ ಡೇ ಅಲ್ಲ, ಯೋಗ ಅನ್ನುವಂಥದ್ದು ಸ್ವಾಮಿ ಪ್ರತಿ ಕ್ಷಣವೂ, ಪ್ರತಿ ನಿಮಿಷವೂ, ಪ್ರತಿ ದಿವಸವೂ ಕಷ್ಟಗಳು ಬಂದಾಗ, ನಷ್ಟ ನಿನಗಾದಾಗ ದೃಷ್ಟಿಯನ್ನು ಒಳಗಡೆಗೆ ತಿರುಗಿಸು ನೋಡಲ್ಲಿ. ಸೃಷ್ಟಿಯ ಅಮೃತ ದ್ರವಂ ಸ್ರವಿಸುವುದು ಗುಪ್ತದಲ್ಲಿ. ಆ ಪ್ರಶಾಂತತೆ, ಆನಂದ ಒಳಗಿದೆ. ತಲೆ ಹಾಳಾಗುವಂಥ ರೀತಿಯಲ್ಲಿ ಗಲಾಟೆಗಳು, ವಿಚಿತ್ರ ರೀತಿಯಲ್ಲಿ ಮನಸ್ಸನ್ನು ಅಲಗ್ಗಾಡಿಸುವ ರೀತಿಯಲ್ಲಿ ಪೆಟ್ಟುಗಳು ಬಿದ್ದಾಗ ಸ್ವಲ್ಪ ಹೊತ್ತು ಕೂತ್ಕೋ. ರಾಮ ಅಂತನ್ನು, ಶಿವ ಅಂತನ್ನು. ಯಸ್ಯ ಸ್ಮರಣ ಮಾತ್ರೇಣ, ಆ ಪರಮಾತ್ಮನ ಸ್ಮರಣೆ ಮಾಡ್ತಾ 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 ಮನಸ್ಸು ನೋವು ಬೇನೆಗಳನ್ನು ಮರೆಯುತ್ತದೆ, ಮನಸ್ಸು ಪ್ರಶಾಂತತೆಗೆ ನಿಲ್ತದೆ. ಆನಂದ, ಶಾಂತಿ ಅಲ್ಲೇ ಸ್ವಾಮಿ, ಅಲ್ಲೇ. ಒಂದು ದಿವಸ ಗಳಿಸುವುದಲ್ಲ, ನಾವು ಎಲ್ಲೋ ಹೋದಾಗ ಸಿಗುವುದಲ್ಲ, ಅದು ಇಲ್ಲೇ ಇದೆ, ಇಲ್ಲೇ ಇದೆ. ಅದನ್ನು ಗಳಿಸುವ ರೀತಿ ಅದು ನಮಗೆ ಬಿಟ್ಟದ್ದು. ಎಷ್ಟೋ ಜನ ಕೇಳ್ತಾರೆ, ಸ್ವಾಮೀಜಿ ನಮಗೆ ಧ್ಯಾನ ಕಲಿಸಿ. ಏನು ಕಲಿಸಿ? ನಮಗೆ ಧ್ಯಾನ ಕಲಿಸಿ ಸ್ವಾಮೀಜಿ. ನೀನು ಬೆಳಿಗ್ಗೆಯಿಂದ ಸಂಜೆ ತನಕ ಮಾಡೋದೇನು? ಬೆಳಿಗ್ಗೆಯಿಂದ ಸಂಜೆ ತನಕ ನಾನು ಜೀವನ ಮಾಡ್ತೇನೆ. ಅಲ್ಲ ಕಣ, ಏನಾದರೂ ಒಂದು ವಸ್ತುವನ್ನು ನೋಡಿದರೆ ಅದೇ ಬೇಕು ಅನ್ನೋ ರೀತಿಯಲ್ಲಿ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅದು ಬೇಕು, ಅದು ಬೇಕು, ಅದು ಬೇಕು ಅಂತ ಅಂತೀಯಲ್ಲ, ಅದೆಂಥದ್ದು? ಓ, ಅದೇ ಧ್ಯಾನ ಸ್ವಾಮೀಜಿ. ಮತ್ತೆಂತ ಮಾಡ್ತಾ ಇರೋದು ನೀನು? ಯಾವುದನ್ನು ನೋಡ್ತಾನೋ ಅದನ್ನು ಬಿಡಲಿಕ್ಕೆ ಮನಸ್ಸಿಲ್ಲ, ಯಾವುದನ್ನು ಕೇಳ್ತಾನೋ ಅದನ್ನು ಬಿಡಲಿಕ್ಕೆ ಅದನ್ನೇ ಮನಸ್ಸಲ್ಲಿಟ್ಟುಕೊಂಡು ಬೇಕು ಬೇಕು ಬೇಕನ್ನುವ ರೀತಿಯಲ್ಲಿ ಗಟ್ಟಿಯಲ್ಲಿ ಹಿಡ್ಕೊಳ್ತಾನೆ. ಏನು ಮಾಡ್ತಾ ಇರೋದು ಅವನು? ಧ್ಯಾನವೇ, ಧ್ಯಾನವೇ. ಎಂತೆಂಥ ಪ್ರಶ್ನೆಗಳು ಕೇಳ್ತಾರೆ ಸ್ವಾಮೀಜಿ. ನೀವು ಹೇಳಿ ಸ್ವಾಮೀಜಿ, ಏನು ಧ್ಯಾನಕ್ಕೆ ಯಾವ ಟೈಮ್ ಇಷ್ಟ, ಯಾವುದು ಪ್ರಶಸ್ತ ಸಮಯ ಸ್ವಾಮಿ? ಬೆಳಿಗ್ಗಿಂದ ಸಂಜೆ ತನಕ ಧ್ಯಾನ ಮಾಡ್ತಾನೆ ಇರ್ತೀಯಲ್ಲೋ, ಯಾವುದೋ ಪ್ರಶಸ್ತ ಸಮಯ? ನೋಡಿದ್ದೆಲ್ಲವನ್ನೂ ಮನಸ್ಸಲ್ಲಿಟ್ಕೊಳ್ತಾನೆ, ಕೇಳಿದ್ದೆಲ್ಲವನ್ನೂ ಮನಸ್ಸಲ್ಲಿಟ್ಕೊಳ್ತಾನೆ, ಎಷ್ಟು ಹೊಲಸಿದೆಯೋ ಎಲ್ಲ ಮನಸ್ಸಲ್ಲಿಟ್ಕೊಳ್ತಾನೆ. ಅದರದ್ದೇ ಧ್ಯಾನ, ಅದರದ್ದೇ ಗಮನ, ಅಲ್ಲೇ ಮನಸ್ಸನ್ನು ಇಟ್ಕೊಳ್ತಾನೆ. ಆಮೇಲೆ ಹೇಳ್ತಾನೆ, ಧ್ಯಾನ ಮಾಡೋದನ್ನು ಕಲಿಸಿ ಸ್ವಾಮೀಜಿ. ಬೆಳಗ್ಗೆಯಿಂದ ಸಂಜೆ ತನಕ ಮಾಡ್ತಾ ಇರೋದೇನು ನೀನು? ಧ್ಯಾನವೇ. ಹೊಲಸನ್ನೆಲ್ಲ ಕಟ್ಟಿಟ್ಕೊಳ್ತಾನಲ್ರಿ.
ಮನಸ್ಸಲ್ಲಿರುವ ಹೊಲಸು, ಮನಸ್ಸಲ್ಲಿರುವ ಕೊಳಕು, ಮನಸ್ಸಲ್ಲಿರುವ ಎಲ್ಲ ನೋವು ಬೇನೆಗಳು ಒಂದೊಂದನ್ನೇ ತೆಗೆದುಹಾಕು. ಮನಸ್ಸಲ್ಲಿರುವ ಹೊಲಸುಗಳನ್ನೆಲ್ಲ ತೆಗೆದು ಹಾಕಿದಾಗ ಅಲ್ಲಿ ಉಳಿಯೋದೇನು ಹೇಳಿ? ಶಾಂತಿ. ಮನಸ್ಸು ಪ್ರಶಾಂತವಾಗಿ ನಿಲ್ತದೆ. ಅಲ್ಲಿ ಶಾಂತಿ ಮಾತ್ರ ಸ್ವಾಮಿ. ಅಂತಃಕರಣ ಅನ್ನುವಂಥ ಮನಸ್ಸು ಬುದ್ಧಿ ನಮಗೆ ಮೋಸ ಮಾಡೋದದು. ಮೋಸ ಮಾಡೋದು ಯಾರಿಗೆ? ನನಗೆ. ಬೆಳಗ್ಗಿಂದ ಸಂಜೆಯ ತನಕದ ನಮ್ಮ ಚಿಂತನೆಗಳಲ್ಲಿ ಏನು ಹೇಳಿ? ಅನ್ಯ ವಸ್ತುಗಳ ಚಿಂತೆ. ನನಗಿಂತ ಬೇರೆ ಕಾಣುವಂಥದ್ದು ಏನೇನುಂಟು ಅವುಗಳ ಚಿಂತೆ. ಅನ್ಯ ವಸ್ತುಗಳ ಚಿಂತೆಯನ್ನೆಲ್ಲ ಬಿಟ್ಟು ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ. ಅನ್ಯ ವಸ್ತುಗಳ ಚಿಂತೆಯನ್ನು ಬಿಟ್ಟರೆ ಸಾಕು, ಮನಸ್ಸು ಪ್ರಶಾಂತವಾಗಿ ನಿಲ್ತದೆ. ಅದು ಭಗವಂತನಲ್ಲೇ ನಿಲ್ಲೋದು, ಪರಮಾತ್ಮನಲ್ಲೇ ನಿಲ್ಲೋದು. ಶಾಂತಿ, ಆನಂದ ಕೂಡಲೇ ಅಲ್ಲೇ ಅಲ್ಲೇ. ನಾವೆಲ್ಲ ತಿಳ್ಕೊಳ್ಳೋದು ಹೇಗೆಂದರೆ, ಅದು ಎಲ್ಲೋ ಹೋಗಬೇಕು. ಬೆಳಿಗ್ಗೆ ಎಷ್ಟೊತ್ತಿಗೋ ಏನೋ ಏಳಬೇಕು, ಎಷ್ಟೊತ್ತಿಗೋ ಏನೋ ಕೂತ್ಕೋಬೇಕು. ಅದಕ್ಕೆ ಕೂತ್ಕೊಳ್ಳುವ ರೀತಿಯಾಗೆ ಅದಕ್ಕೆ ಯಾವ ಸಮಯಕ್ಕೆ ಬೇಡಾದ್ದೇ ನಮ್ಮ ಪ್ರಶ್ನೆಗಳು ಸ್ವಾಮಿ. ಎಲ್ಲ ಪ್ರಶ್ನೆಗಳು ವ್ಯರ್ಥವಾದ ಪ್ರಶ್ನೆಗಳು. ಬಟ್ಟೆಯಲ್ಲಿ ಏನಾದರೂ ಒಂದು ಕೊಳಕಾದರೆ, ಬಟ್ಟೆಯಲ್ಲಿ ಏನಾದರೂ ಒಂದು ಹೊಲಸು ಬಿದ್ದರೆ ಅದಕ್ಕೆ ಆಲೋಚನೆ ಮಾಡ್ತೀರಾ ನೀವು? ಸ್ವಾಮೀಜಿ, ಎಷ್ಟೊತ್ತಿಗೆ ಹೋಗಿಲಿ, ಯಾವ ಸಮಯಕ್ಕೆ ಹೋಗಿದ್ರೆ ಕೊಳಕು ಹೋಗ್ತದೆ? ಬಟ್ಟೆಯಲ್ಲಿ ಹೊಲಸು ಬಿದ್ದ ಕೂಡಲೇ ನಾವು ಬಾತ್ರೂಮ್ಗೆ ಹೋಗಿ ಅದನ್ನು ತೊಳೆಯಲ್ವೇ ಸ್ವಾಮಿ? ಕೈಯಲ್ಲಿ ಏನಾದ್ರು ಕೊಳಕಾದ ಕೂಡಲೇ ಹೋಗಿ ತೊಳೆಯಲ್ವ ನಾವು? ಮನಸ್ಸಲ್ಲೆಲ್ಲ ಹೊಲಸಿಟ್ಕೊಳ್ಳೋದು, ಮನಸ್ಸಲ್ಲೆಲ್ಲ ನಾವು ಹೊಲಸನ್ನು ಇಟ್ಕೊಳ್ಳೋದು. ಆಮೇಲೆ ಹೇಳೋದು, ಸ್ವಾಮೀಜಿ ದೇವ್ರು ಯಾಕೋ ನನಗೆ ಮೋಸ ಮಾಡಿದ್ದಾನೆ. ದೇವ್ರೇನು ಮಾಡಿದ್ದಾನೆ ನಿಮಗೆ? ನನಗೆ ಶಾಂತಿಯನ್ನು ಕೊಡಲೇ ಇಲ್ಲ ಸ್ವಾಮಿ. ಅದೇನು ನಿನ್ನ ಬಗ್ಗೆ ದೇವ್ರಿಗೆ ಅಷ್ಟು ಪ್ರೀತಿಯನ್ನು? ಹೊಲಸನ್ನು ಹಿಡ್ಕೊಂಡದ್ದಿವ, ಕೊಳಕನ್ನು ಇಟ್ಕೊಂಡದ್ದಿವ, ದೇವ್ರ ಮೇಲೆ ಹಾಕೋದು. ಶಾಂತಿ ಕೊಡಲೇ ಇಲ್ಲ ಸ್ವಾಮಿ ದೇವ್ರು ನನಗೆ. ಆಚಾರ್ಯ ಶಂಕರರು ಶಿಷ್ಯರ ಜೊತೆ ಹೋಗ್ತಿದ್ರಂತೆ. ಆಚಾರ್ಯ ಶಂಕರರು ಶಿಷ್ಯರ ಜೊತೆ ಹೋಗ್ತಿದ್ರಂತೆ. ನೋಡ್ತಾ ಇದ್ರಂತೆ, ಹಸು ಮೇಯ್ತಾ ಇದೆ. ಹಸು ಮೇಯ್ತಾ ಇದೆ. ಆಚಾರ್ಯ ಶಂಕರರು ನಿಂತ್ಕೊಂಡು ನೋಡಿದ್ರಂತೆ. ಶಿಷ್ಯರೆಲ್ಲ ಏನು ನೋಡ್ತಾ ಇದ್ದಾರೆ? ಹಸು ಮೇಯ್ತಾ ಇದೆ. ಹಗ್ಗ ಹಿಡ್ಕೊಂಡಿದ್ದಾನೆ ಯಾರು? ಯಜಮಾನ. ಆ ಹಗ್ಗವನ್ನು ಹಿಡ್ಕೊಂಡಿದ್ದಾನೆ, ಹಸುವಿನ ಹಗ್ಗವನ್ನು ಹಿಡ್ಕೊಂಡಿದ್ದಾನೆ. ಅದು ಮೇಯ್ತಾ ಇದೆ. ಆಚಾರ್ಯರು ಕೇಳಿದ್ರಂತೆ, ಯಾರು ಹಿಡ್ಕೊಂಡಿರೋದು ಅಂತೇಳಿ. ಈಗ ನಿಮ್ಮ ಹತ್ರ ನಾನು ಪ್ರಶ್ನೆ ಕೇಳಿದರೂ ಕೂಡ ನೀವೇನು ಹೇಳೋದು? ಸಹಜವಾಗಿ ಏನು ಸ್ವಾಮೀಜಿ, ಯಜಮಾನ ಹಿಡ್ಕೊಂಡಿದ್ದಾನೆ ಹಗ್ಗವನ್ನು, ಹಸು ಮೇಯ್ತಾ ಇದೆ. ಹಗ್ಗ ಹಿಡ್ಕೊಂಡದ್ದು ಯಾರು? ಯಜಮಾನ. ಹಸು ಎಲ್ಲಿದೆ? ಅದು ಮೇಯ್ತಾ ಇದೆ. ಯಜಮಾನ ಅನ್ನುವಂಥವನು ಹಸುವನ್ನು ಹಿಡ್ಕೊಂಡದ್ದ? ಈಗ ನೋಡಿ, ಸ್ವಲ್ಪ ಹೊತ್ತಲ್ಲಿ ನೋಡಿ, ಏನು ಯಾರು ಹಿಡ್ಕೊಂಡಿರುವುದನ್ನುವ ರೀತಿಯಲ್ಲಿ ನೀವು ನೋಡಿ. ಆಚಾರ್ಯರು ಅಂತಾರಂತೆ, ಓಯ್ ಏನು ಹೇಳಿದ್ದು ನೀವು? ಯಜಮಾನ ಹಗ್ಗವನ್ನು ಹಿಡ್ಕೊಂಡಿದ್ದಾನೆ, ಯಜಮಾನನ ಕೈಯಲ್ಲಿ ಹಸು ಇದೆ. ಆ ಹಸು ಅನ್ನುವಂಥದ್ದು ಯಜಮಾನನ ಕೈಯಲ್ಲಿದೆ. ಸ್ವಾಮಿ ತನ್ನಿಂದ ತಾನಾಗಿ ಸ್ವಾಮಿ ಯಾವ ಕಾರಣಕ್ಕೋ ಹಗ್ಗ
ಕೆಳಗೆ ಬಿತ್ತು. ಹಗ್ಗ ಕೆಳಗೆ ಬಿತ್ತು. ಹಸು ಗೊತ್ತಾಗಲಿಲ್ಲ. ಅವ ಏನು ಹಿಡ್ಕೊಂಡಿದ್ದ ಆ ಹಗ್ಗ ಅನ್ನುವಂಥದ್ದು ಕೆಳಗೆ ಬಿದ್ದಿದೆ, ಗೊತ್ತಾಗಲಿಲ್ಲ. ಅದು ಕೆಳಗೆ ಬಿದ್ದಿದೆ ಅನ್ನುವ ರೀತಿಯಲ್ಲಿ ನೋಡಿದ ಕೂಡಲೇ ಅವನು ಅಂದ, ಮೇಯ್ತಾನೇ ಇದೆ, ಏನು ತೊಂದರೆ ಇಲ್ಲ ಅಂದ. ಸ್ವಲ್ಪ ಆ ಕಡೆ ಹೊರಟ. ಸ್ವಲ್ಪ ಆ ಕಡೆ ಹೊರಟ ಕೂಡಲೇ ಸ್ವಾಮಿದ್ದು ಲಾಗ ಹೊಡೀತು. ಸ್ವಾಮಿ ಓಡಿತು. ಎಷ್ಟು ಜೋರಾಗಿ ಓಡಿತು ಅಂತಂದರೆ ಅವನಿಗೆ ಸಾಧ್ಯನೇ ಇಲ್ಲ ಅದರ ಜೊತೆ ಓಡೋಕ್ಕೆ. ಆಚಾರ್ಯ ಶಂಕರರಂದ್ರಂತೆ, ಓಯ್ ಇವಾಗ ಉತ್ತರ ಕೊಡಿ, ಯಾರು ಹಿಡ್ಕೊಂಡದ್ದು? ನೀವೇನಂದದ್ದು? ಯಜಮಾನದನ್ನು ಹಿಡ್ಕೊಂಡಿದ್ದಾನೆ ಅನ್ನುವಂಥ ರೀತಿಯಲ್ಲಿ ಅಲ್ವಾ? ಅಲ್ಲ, ಹಗ್ಗ ಬಿತ್ತು ಕೆಳಗೆ, ಅದಕ್ಕೆ ಸ್ವಾತಂತ್ರ್ಯ ಸಿಕ್ತು, ಹೊರಟಿತು ಸ್ವಾಮಿ ಅದು. ಓಯ್ ಸತ್ಯ ಹೇಳ, ಏನು? ನೀವು ಜಪಕ್ಕೆ ಕೂತ್ಕೊಳ್ಳುವಾಗ, ನೀವು ಧ್ಯಾನಕ್ಕೆ ಕೂತ್ಕೊಳ್ಳುವಾಗ ನೀವೆಲ್ಲ ತಿಳ್ಕೊಂಡಿರೋದು ಎಲ್ಲ ಕೊಳಕು, ಎಲ್ಲ ಕಶ್ಮಲ, ಎಲ್ಲ ಬೇಡಾದ ಚಿಂತೆಗಳು. ಸ್ವಾಮೀಜಿ ನಮ್ಮನ್ನು ಬಿಟ್ಟು ಹೋಗಲ್ಲ ಸ್ವಾಮಿ ಅವು. ಏಯ್ ಯಾರು ಹೇಳಿದ್ದು? ನಮ್ಮ ಅಂತಃಕರಣ ಅನ್ನುವಂಥ ಮನಸ್ಸು ಬುದ್ಧಿಯಲ್ಲಿ ಸ್ವಾಮಿ ಆಲೋಚನೆ ಮಾಡಿ, ನಾವಾಗಿ ಬೇಕು ಅಂತ ಇಟ್ಟುಕೊಳ್ಳುವುದಲ್ಲದೆ ಅವುಗಳಿಗೆ ಯಾವ ಚಿಂತೆಗೂ, ಯಾವ ಸಂತೆಗೂ, ಯಾವ ಕಲ್ಮಶಕ್ಕೂ ನಮ್ಮ ಮನಸ್ಸಲ್ಲಿರಬೇಕನ್ನುವ ಆಶೆಯೇ ಇಲ್ಲ. ರಾತ್ರಿ ನಿದ್ದೆ ಬಂತು, ಚಿಂತೆ ಸಂತೆಗಳೆಲ್ಲ ದೂರ. ಅದು ಹೋಗೋದು ಹೇಗೆ ದೂರ? ನೀವು ಬಿಟ್ಟದ್ರಿಂದ. ಇಟ್ಕೊಂಡು ಇಟ್ಟದ್ದು ಯಾರು? ನನ್ನ ಮನಸ್ಸೇ. ನನ್ನ ಮನಸ್ಸು ಬೇಕು ಅಂತ ಹೇಳಿ ಅದೇ ಇಟ್ಕೊಂಡಿದ್ದದ್ದು. ಓ ಸ್ವಾಮೀಜಿ, ನಾನು ತಿಳ್ಕೊಂಡದ್ದೆಲ್ಲ ಈ ಎಲ್ಲ ವಿಚಿತ್ರವಾದ ರೀತಿಯಲ್ಲಿ. ಹಸು ಅನ್ನುವಂಥದ್ದು ತನ್ನ ಪಾಡಿಗೆ ತಾನು ಮೇಯ್ತಾ ಇದೆ, ಇವ ಹಿಡ್ಕೊಂಡಿದ್ದಾನೆ ಅನ್ನುವಂಥ ರೀತಿಯಲ್ಲಿ ನೀವು ತಿಳ್ಕೊಂಡದ್ದು ಸುಳ್ಳು. ಎಲ್ಲವೂ ಕೊಳಕು, ಕಶ್ಮಲ, ಮತ್ತೊಂದು ಪುನೊಂದು. ನಮಗೆ ಅದರಲ್ಲಿ ಆಸಕ್ತಿ ಇದೆ ಸ್ವಾಮಿ, ಅದಕ್ಕೆ ಮನಸ್ಸಲ್ಲಿ ಇಟ್ಕೊಂಡದ್ದು ನಾವು. ನಿಮಗೆ ಅದರಲ್ಲಿ ಆಸಕ್ತಿ ಇಲ್ಲ ಅಂತನ್ನಿ, ಯಾಕೆ ಉಳಿತದೆ ಅದು? ಯಾವ ಚಿಂತೆ, ಯಾವ ಸಂತೆ, ಯಾವ ನೋವು, ಯಾವ ಬೇನೆ ನಿಮಗೇನೆ ಅದರಲ್ಲಿ ಆಸಕ್ತಿ ಇಲ್ಲ ಅಂತಂದು ಬಿಟ್ಬಿಟ್ಟು ಅದು ಎಲ್ಲಿ ಉಳಿತದೆ ರೀ? ಲಾಗ ಹೊಡ್ಕೊಂಡು ಹೋಗ್ತದೆ ಸ್ವಾಮಿ. ಅದು ಕಟ್ಕೊಂಡು ಕೂತಿದ್ದು ಯಾರು? ನೀವೇ. ಇಟ್ಕೊಂಡು ಕೂತದ್ದು ಯಾರು? ನೀವೇ. ಸ್ವಾಮೀಜಿ ಧ್ಯಾನಕ್ಕೂ ಕೂತ್ರೆ ಅದು ಬೇಡದ್ದೆಲ್ಲ ಹೊಲಸು ಅಲ್ಲೇ ಇದೆ ಸ್ವಾಮಿ, ಅದು ಹೋಗಲ್ಲ. ಏಯ್ ಹೋಗಲ್ಲ ಅಂತ ಅನ್ಬೇಡ, ಹಿಡ್ಕೊಂಡು ಕೂತದ್ದು ನೀನೇ. ಎಲ್ಲ ನೋವು ಬೇನೆಗಳ ಆಸಕ್ತಿ ಇರೋದು ನಿನಗೆ. ನನಗದರಲ್ಲಿ ಆಸಕ್ತಿ ಇಲ್ಲ ಅನ್ನುವ ರೀತಿಯಲ್ಲಿ ದೃಢವಾಗಿ ನಿಲ್ಲು. ನಿನ್ನ ಆಸಕ್ತಿಯನ್ನು ಭಗವಂತನ ಕಡೆಗೆ ತಿರುಗಿಸು. ಯಸ್ಯ ಸ್ಮರಣ ಮಾತ್ರೇಣ, ಪರಮಾತ್ಮನ ಸ್ಮರಣೆಯಲ್ಲಿ ಮನಸ್ಸನ್ನು ನೆಲೆತು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ, ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ರಾಮ ಅಂತ ಹೇಳು, ಮನಸ್ಸನ್ನು ರಾಮನಾಮನ ಜಪದ ಕಡೆಗೆ ತಿರುಗಿಸು. ಈ ಹೊಲಸನ್ನುವಂಥದ್ದಲ್ಲಿ ಇದ್ದರೆ ಹೇಳು, ಅವುಗಳ ಪಾಡಿಗೆ ಅವುಗಳು ಹೋಗ್ತವೆ. ಹಿಡ್ಕೊಂಡು ಕೂತಿದ್ದು ನೀನೇ. ಆಲೋಚನೆ ಮಾಡಿ ಸ್ವಾಮಿ. ನಮಗದರಲ್ಲಿ ಆಸಕ್ತಿನೇ ಇಲ್ಲ ಅಂಥದ್ದು ಆ ಆಲೋಚನೆಗಳು ನಮ್ಮಲ್ಲಿ ಯಾಕೆ ಉಳಿಯುತ್ತವೆ ಸ್ವಾಮಿ? ಉಳಿಯಲ್ಲ. ಮನಸ್ಸನ್ನು ಹಾಳುಗೊಳಿಸುವ, ಮನಸ್ಸನ್ನು ಕಶ್ಮಲಗೊಳಿಸುವ, ಮನಸ್ಸನ್ನು ಕೆಳಗೆ ಮೇಲೆ ಕುಣಿಸುವ ಆ ಕೊಳಕನ್ನುವಂಥದ್ದು ಇಲ್ಲವೇ ಇಲ್ಲ ಅಂತನ್ನುವಾಗ ಸ್ವಾಮಿ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ, ಶಾಂತಾಕಾರವಾಗಿರೋ ಪರಮಾತ್ಮನ ಸ್ವರೂಪದಲ್ಲಿ ಮನಸ್ಸು ನಿಲ್ಲುವಾಗ ಶಾಂತಿ ಯಾಕಿಲ್ಲ ಸ್ವಾಮಿ? ಯಾಕಿಲ್ಲ ಹೇಳಿ? ಹೊಲಸು ಮಾಡಿಕೊಳ್ಳುವುದು ನಾವೇ, ಎಲ್ಲ ರಾಶಿ ಹಾಕ್ಕೊಳ್ಳೋದು ನಾವೇ,
ರಾತ್ರಿ ನಿದ್ದೆ ಬರುವುದಿಲ್ಲ ಅಂತ ಹೇಳೋದು ನಾವೇ, ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವುದು ನಾವೇ. ಇಷ್ಟಕ್ಕೂ ಕಾರಣ ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧಸ್ಯ. ಮನಸ್ಸಿನ ಹೊಲಸಿಗೆ ನನ್ನ ಮನಸ್ಸೇ ಕಾರಣ. ಆ ಮನಸ್ಸನ್ನು ನೋಡು, ಅದನ್ನೆಚ್ಚರದಿ ನೋಡು. ಆ ಮನಸ್ಸನ್ನು ನಾನಾಗಿ ನೋಡಿಕೊಂಡು ಅದರ ಹೊಲಸನ್ನೆಲ್ಲ ತೆಗೆಯುವ ಪ್ರಯತ್ನ ಮಾಡ್ತೇನೋ ತಮ್ಮ. ಯಾತ್ರೆಗೆ ಹೋಗ್ತೀಯೋ, ಹೋಗಿ ಬಾ. ಎಷ್ಟೋ ಜನ ನಮಗೂ ಕೇಳಿದರು, ಕುಂಭಕ್ಕೆ ಹೋಗಿದ್ರೆ ಸ್ವಾಮಿ ಅಂತೆ. ನಾನಂದಷ್ಟು ಪಾಪ ಮಾಡಿಲ್ಲ ನಾನು ಅಂತ. ಕುಂಭಮೇಳಕ್ಕೆ ಸ್ವಾಮೀಜಿ ನೀವು ಹೋಗಿ ಬಂದ್ರೆ ಅಷ್ಟು ಪಾಪ ಮಾಡಿಲ್ಲ. ಹಾಗಾದ್ರೆ ಅಷ್ಟು ಕೋಟಿ ಜನ ಹೋದವರೆಲ್ಲ ಪಾಪಿಗಳ? ಇದು ಒಳ್ಳೆ ಕಷ್ಟ. ನೀವು ಆಲೋಚನೆ ಮಾಡಿ ಸ್ವಾಮಿ, ಮನಸ್ಸು ಬುದ್ಧಿ ಅನ್ನುವಂಥ ಜಾಗದಲ್ಲಿ ಪ್ರಶಾಂತತೆ ಅನ್ನುವಂಥದ್ದಿರುವುದಾದರೆ ಎಲ್ಲಿ ಹೋಗಬೇಕು ಸ್ವಾಮಿ? ಎಲ್ಲೂ ಹೋಗುವ ಅವಶ್ಯಕತೆ ಇಲ್ಲ. ಪ್ರಯಾಗ್ರಾಜ್ ಕೂಡ ಅದೇ, ಕಾಶಿಯೂ ಅದೇ, ಸ್ವರ್ಗವೂ ಅದೇ, ವೈಕುಂಠವೂ ಅದೇ, ಕೈಲಾಸವೂ ಅದೇ. ಭಗವಂತ ಅಲ್ಲೇ ಇದ್ದಾನೆ ಸ್ವಾಮಿ. ಯಸ್ಯ, ಯಾರ ಮನಸ್ಸು ಬುದ್ಧಿ ಪ್ರಶಾಂತವಾಗಿ ನಿಲ್ತದೋ ಅವನಿಗೆ ಶಾಂತಿ ಸುಖ ನಾಳೆ ಬರುವುದಲ್ಲ, ಯಾರೋ ಕೊಡುವುದಲ್ಲ, ಒಂದು ದಿವಸ ಸಿಗುವುದಲ್ಲ. ಅವ ಶಾಂತಿಯಲ್ಲೇ ಇದ್ದಾನೆ. ಅವ ಕುಂಭಕ್ಕೆ ಹೋಗುವುದು ಬೇಡ ಸ್ವಾಮಿ. ಕುಂಭಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ನಮ್ಮ ಹಿರಿಯರು ಯಾವ್ಯಾವ ದಾರಿ ಅನ್ನುವ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೋ ನಮಗೆ, ಅದು ವ್ರತ ಇರಬಹುದು, ಅದು ಸಹಸ್ರನಾಮ ಇರಬಹುದು, ಅದು ಭಜನೆ ಇರಬಹುದು, ಅದು ಮಾಡುವ ಪೂಜೆ ಇರಬಹುದು. ಸ್ವಾಮಿ ಅದನ್ನು ಕಣ್ಣು ಮುಚ್ಚಿಕೊಂಡು ಮಾಡಿ ಸ್ವಾಮಿ, ಅದರ ಫಲ ಅಲ್ಲೇ. ಕಣ್ಣು ಮುಚ್ಚಿಕೊಂಡು ಮಾಡಿ. ಇದೆಲ್ಲ ಮಾಡುವುದರಿಂದ ನನಗೇನು ಸಿಗ್ತದೆ? ನೀನು ಮಾಡಿ ನೋಡು, ನಿನಗೆ ಅಲ್ಲೇ ಫಲ ಸಿಗ್ತದೆ. ಫಲ ಅಲ್ಲೇ ಸ್ವಾಮಿ. ಮನಸ್ಸು ಬುದ್ಧಿಯ ಹಿಂದಿರುವಂಥ ಜ್ಯೋತಿ, ನಮ್ಮ ಮನಸ್ಸು ಬುದ್ಧಿಯ ತಳದಲ್ಲಿರುವಂತಹ ಪರಮಾತ್ಮ, ಅವನ ಸ್ವರೂಪ ಅನ್ನುವಂಥದ್ದೇ ಶಾಂತಿ, ಸುಖ, ಆನಂದ. ಇಂಗ್ಲೀಷ್ನಲ್ಲಿ ಹೇಳ್ತೇವಲ್ಲ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅದು ಕೊಲಸಾಗದ ಹಾಗೆ, ಮನಸ್ಸು ಕೊಳಕಾಗದ ಹಾಗೆ, ತಳಮಳಗೊಳ್ಳದ ಹಾಗೆ ನೋಡಿಕೊಳ್ಳುವಂಥದ್ದುಂಟಲ್ವ, ಅದು ಬಹಳ ಎಚ್ಚರ ಸ್ವಾಮಿ. ಕಾನ್ಷಿಯಸ್ ಲಿವಿಂಗ್, ಎಚ್ಚರದ ಜೀವನ. ಅದನ್ನೆಚ್ಚರದಿ ನೋಡು. ನನ್ನ ಮನಸ್ಸನ್ನು ನಾನಾಗಿ ನೋಡಿಕೊಂಡು ಎಲ್ಲಿ ಅಳ್ತಾ ಇದೆ, ಯಾವ ಕಾರಣಕ್ಕೆ ಅಳ್ತಾ ಇದೆ, ಎಲ್ಲಿ ಹೊಲಸು ಮಾಡಿಕೊಂಡಿದೆ, ಅದನ್ನು ಬಂದ ಹಾಗೆ ಅದನ್ನು ತೆಗೀತಾ ಇದ್ದರೆ ಮನಸ್ಸು ಪ್ರಸನ್ನವಾಗಿ ನಿಲ್ತದೆ ಸ್ವಾಮಿ, ಪ್ರಶಾಂತವಾಗಿ ನಿಲ್ತದೆ. ಆ ಮನಸ್ಸು ಬುದ್ಧಿಯ ಏನೊಂದು, ಅದಕ್ಕೇನು ಹೆಸರು? ನಮ್ಮ ಮನಸ್ಸು ಬುದ್ಧಿಯ ಏನೊಂದು ಪೂರ್ಣ ರೀತಿಯ ಸಾಧನೆ, ಅದು ಕೊಳಕಾಗೋದೇ ಇಲ್ಲ ಅಲ್ಲ. ಅದು ಯಾವ ರೀತಿಯಲ್ಲೂ ತಳಮಳಗೊಳ್ಳುವುದಿಲ್ಲ ಅಲ್ಲ. ಅದು ತಳಮಳಗೊಂಡಷ್ಟು, ಅದು ಕೆಳಗೆ ಮೇಲೆ ಕುಣಿದಷ್ಟು, ಅದು ಕೊಳಕಾದಷ್ಟು ಮತ್ತೆ ಪ್ರಶಾಂತತೆಗೆ ತರ್ತೇನೆ. ಜಳಕವಾಗಿಸು ಬಾಳ್ಗೆ. ನಮ್ಮ ಹಿರಿಯರು ಹೋದಂತಹ ದಾರಿ ಅನ್ನುವಂಥದ್ದೇನಿದೆ, ಸಾಧನೆಯ ದಾರಿ. ಏನು ಸಾಧನೆ ಅಂತಂದರೆ, ಆ ಮನಸ್ಸನ್ನು ನೋಡಿಕೊಂಡಿರುವಂಥದ್ದೇ ಒಂದು ದೊಡ್ಡ ಸಾಧನೆ ಸ್ವಾಮಿ. ನನ್ನ ಮನಸ್ಸನ್ನು ನಾನಾಗಿ ನೋಡಿಕೊಂಡಿದ್ದು ಅಲ್ಲಿ ಎಲ್ಲಿ ಜಾರ್ತದೆ, ಎಲ್ಲಿ ತಾಳ ತಪ್ತದೆ, ಅದನ್ನು ಮತ್ತೆ ಹಿಂದೆ ತರುವಂಥದ್ದು, ಅದಕ್ಕನ್ನೋದು ಸ್ವಾಮಿ ಎಚ್ಚರದ ಜೀವನ,
ಯೋಗ. ಪ್ರಶಾಂತತೆಗೆ ನಾವು ಪಡುವಂಥ ಪ್ರಯತ್ನ ಅನ್ನುವಂಥದ್ದು ಯೋಗ. ಯಾವ್ಯಾವ ಕಾರಣಕ್ಕೂ ಯಾವ್ಯಾವ ಸಣ್ಣ ಸಣ್ಣ ವಿಷಯಗಳಿಗೆ ಆ ಮನಸ್ಸು ಹೊಲಸು ಮಾಡಿಕೊಳ್ತದೆ, ತನ್ನ ಸ್ವಸ್ವರೂಪವನ್ನು ಕಳ್ಕೊಳ್ತದೆ, ಅದನ್ನು ಮತ್ತೆ ಹಿಂದೆ ತರುವ ಪ್ರಯತ್ನ ಅದು ನಾವು ಮಾಡಬೇಕು. ಆ ಮಾಡುವ ವಿಧಾನ ಅನ್ನುವಂಥದ್ದೇನುಂಟು ಅದು ಸ್ವಾಮಿ ಮಾಡುವ ವಿಧಾನ ಅನ್ನುವಂಥದ್ದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ. ಅದಕ್ಕೇನು ಹೆಸರು? ಸಾಧನೆಯ ವಿಧಾನಗಳು ಹಲವು. ನೀವು ರಾಮ ರಾಮ ಅಂತೀರೋ ಅನ್ನಿ, ಕೃಷ್ಣ ಕೃಷ್ಣ ಅಂತೀರೋ ಅನ್ನಿ, ಶಿವ ಶಿವ ಅಂತೀರೋ ಅನ್ನಿ. ಅದರ ಬದಲು ಸ್ವಾಮೀಜಿ ಮನಸ್ಸಿಗೆ ನೋವು ಬೇನೆ ಬಂದಿದೆಯಲ್ವ? ಹೌದು, ಅದನ್ನು ತೆಗೆದು ಹಾಕಿದೆ. ಏನಾಯಿತು? ಮನಸ್ಸು ಶಾಂತವಾಗಿದೆ. ಏನು ಮಾಡಿದೆ? ಮನಸ್ಸಿಗೆ ಬಿದ್ದ ನೋವು ಬೇನೆಯನ್ನು ಮರೆತು ಬಿಟ್ಟೆ. ಸ್ವಾಮಿ ಮರೆವು ಅಂತಂದರೆ ಮನಸ್ಸಿಂದ ತೆಗೆದು ಹಾಕಿಬಿಟ್ಟೆ ಸ್ವಾಮಿ. ಅದಿಲ್ಲವೇ ಇಲ್ಲ ಮನಸ್ಸಲ್ಲಿ. ಸ್ವಾಮಿ ನಿಮ್ಮ ಪ್ರಾರ್ಥನೆಗಿಂತ, ನಿಮ್ಮ ಭಜನೆಗಿಂತ, ನಿಮ್ಮ ಜಪಕ್ಕಿಂತ ಇದು ದೊಡ್ಡ ಸಾಧನೆ ಸ್ವಾಮಿ. ಯಾವುದು? ನಿನ್ನೆ ಪೆಟ್ಟು ಬಿದ್ದಿತ್ತು, ಹೌದು ನಿನ್ನೆ ಮಾತ್ರ. ಇವತ್ತು ಬೆಳಿಗ್ಗೆ ಏಳುವಾಗ ಅದನ್ನು ನೆನಪಲ್ಲೇ ಇಟ್ಟುಕೊಳ್ಳಿಲ್ಲ. ನಿನ್ನೆದ್ದು ನಿನ್ನೆಗೆ. ಇವತ್ತು ಮನಸ್ಸು ಶಾಂತವಾಗಿದೆ ಸ್ವಾಮಿ. ಇಂಗ್ಲೀಷ್ನಲ್ಲಿ ಅದಕ್ಕೇನು ಹೇಳೋದು ಹೇಳಿ? ಮೊಮೆಂಟ್ ಟು ಮೊಮೆಂಟ್ ಲಿವಿಂಗ್. ಮೊಮೆಂಟ್ ಟು ಮೊಮೆಂಟ್ ಲಿವಿಂಗ್. ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಮನಸ್ಸನ್ನು ನೋಡಿಕೊಂಡು ಆ ಮನಸ್ಸಿಗೆ ಏನು ಗಲಾಟೆ ಗೊದ್ದಲ ಕಶ್ಮಲ ಏನು ಬಿದ್ದಿದೆಯೋ ಅದನ್ನು ತೆಗೆದು ಅದನ್ನು ಶಾಂತವಾಗಿಟ್ಟುಕೊಳ್ಳುವ ಪ್ರಯತ್ನ. ಅದೇ ಭಕ್ತಿ, ಅದೇ ಭಜನೆ, ಅದೇ ಪ್ರಾರ್ಥನೆ, ಅದೇ ಭಗವಂತನ ಜೊತೆಗಿರುವ ಪ್ರಯತ್ನ. ಉಪಾಯಗಳು ಹಲವು. ಆದರೆ ಅದು ನಾವಾಗಿ ಪ್ರಯತ್ನ ಮಾಡಿ ಅದನ್ನು ತೆಗಿಬೇಕು. ಆ ಮನಸ್ಸಿಂದ ಅದನ್ನು ತೆಗಿಬೇಕು. ಅಲ್ಲಿ ಸ್ವಾಮಿ ಬರೋದು. ವ್ಯಕ್ತಿ ಅನ್ನುವಂಥವನು ಯಾರಿದ್ದಾನೆ, ಆ ವ್ಯಕ್ತಿ ಅನ್ನುವಂಥವನು ತನ್ನ ಮನಸ್ಸನ್ನು ತಾನಾಗಿ ನೋಡಿಕೊಂಡು ಆ ಮನಸ್ಸನ್ನು ಅಲ್ಲಲ್ಲೇ ಸರಿಪಡಿಸಿಕೊಂಡು ಅದನ್ನು ಕ್ಷಣ ಮಾತ್ರದಲ್ಲಿ ಪ್ರಶಾಂತತೆಗೆ ತರ್ತಾನೋ, ತಂ ವಿದ್ಯಾತ್ ದುಃಖ ಸಂಯೋಗ ವಿಯೋಗಂ ಯೋಗ ಸಂಜ್ಞಿತಂ. ಆ ಪ್ರಯತ್ನಕ್ಕೆ ಹೆಸರು ಯೋಗ. ಅದರಿಂದ ಸಿಗುವಂತಹ ಏನು ಫಲ ಉಂಟು ಅದೇ ಭಕ್ತಿ. ಮನಸ್ಸು ಪ್ರಶಾಂತವಾಗಿ ನಿಲ್ತದೆ. ಅದೇ ಸ್ವಾಮಿ ಭಕ್ತಿ. ಅಂತಃಕರಣ ಅನ್ನುವಂಥ ಮನಸ್ಸು ಬುದ್ಧಿ, ಅದಕ್ಕೇನು ಹೆಸರು ಹೇಳಿ? ನೀವು ಏನು ಕಲ್ಲು ಬಿಸಾಕ್ತಿರೋ, ಏನು ಅಲೆಗಳು ಬಿಸಾಕ್ತಿರೋ ಅದು ಅಂಟಿಕೊಂಡು ಕೂತ್ಕೊಳ್ತದೆ ಸ್ವಾಮಿ. ಇದು ಮನಸ್ಸು ಬುದ್ಧಿ. ಆ ಮನಸ್ಸು ಬುದ್ಧಿಯಲ್ಲಿ ಅಂಟಿಕೊಂಡು ಕೂತ್ಕೋಬಾರ್ದು. ಅದು ಏನೆಲ್ಲ ಅಲೆಗಳು ಬರ್ತವೋ ಆ ಅಲೆಗಳನ್ನು ಹಾಗೆ ಮನಸ್ಸಿಂದ ತೆಗೆಯುವ ಪ್ರಯತ್ನ ಅದನ್ನು ಮಾಡಬೇಕು. ಕಾನ್ಷಿಯಸ್, ಎಚ್ಚರವಾಗಿದ್ದು ಇವತ್ತು ಈ ಕಾರಣಕ್ಕಾಗಿ ಮನಸ್ಸು ಅಳ್ತಾ ಇದೆ. ಇವತ್ತು ನಿನ್ನೆಯ ಒಂದು ಯಾವುದೋ ಘಟನೆ ಅನ್ನುವಂಥದ್ದನ್ನು ಮನಸ್ಸು ನೆನಪಿಟ್ಟುಕೊಂಡು ಇವತ್ತು ಅಳ್ತಾ ಇದೆ. ಯಾರೋ ಏನೋ ನಿನ್ನೆ ಬೈದು ಅದನ್ನೇ ಮನಸ್ಸು ಹಿಡ್ಕೊಂಡು ಅಳ್ತಾ ಇದೆ. ರಾತ್ರಿ ನಿದ್ದೆ ಬರ್ತಾ ಇದೆ. ತಮ್ಮ ರಾತ್ರಿ ಮಲಗುವ ಮೊದಲು ಮನಸ್ಸಿಗೆ ಹೇಳು, ಏನು? ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ
ಬುದ್ಧಿಯ ಅಹಂಕಾರೇಣ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯ ಇತಿ ಸಮರ್ಪಯಾಮಿ. ಇವತ್ತು ಆದ ಇದೆಲ್ಲ ಏರು ತಗ್ಗು ಸುಖ ದುಃಖ ಎಂತೆಂಥ ಗಲಾಟೆಗಳ ಗೊಂದಲ ಎಲ್ಲವನ್ನು ನಾರಾಯಣನ ಪಾದಗಳಿಗೆ ಹಾಕ್ತೇನೆ, ಮಲಗ್ತೇನೆ. ನಾಳೆ ಎದ್ದ ಮೇಲೆ ನೋಡುವ. ಇವತ್ತಿದ್ದು ಎಲ್ಲ ಮನಸ್ಸಿನ ಕೊಳಕನ್ನುವಂಥದ್ದನ್ನು ಎಲ್ಲವನ್ನೂ ಕೂಡ ಭಗವಂತನ ಚರಣಗಳಿಗೆ ಹಾಕಿ ಮಲ್ಕೊಂಬಿಡು. ನಮಗೆ ಅದನ್ನು ಬಿಡುವುದು ಗೊತ್ತಿಲ್ಲ ಸ್ವಾಮಿ. ಬಿಡೋದಂದ್ರೇನು? ಆ ಹಿಡ್ಕೊಂಡಿರ್ತೇವಲ್ಲ, ಆ ಹಿಡ್ಕೊಂಡದ್ದನ್ನು ಬಿಡೋಕ್ಕೆ ನಮಗೆ ಬರಲ್ಲ ಸ್ವಾಮಿ. ಹಿಡ್ಕೊಂಡದ್ದನ್ನು ಬಿಡೋಕ್ಕೆ ನಮ್ಗೆ ಗೊತ್ತಿಲ್ಲ. ಅದರಿಂದಲೇ ನಾವು ಅಳುತ್ತಾ ಇರೋದು. ಬಿಡೋದು ಹೇಗೆ? ಮುಂದಿನ ಕೆಲಸದ ಕಡೆ ಗಮನ ಹರಿಸಬೇಕು. ಮುಂದಿನ ಕೆಲಸ ಅನ್ನುವಂಥದ್ದೇನು? ಆ ಕಡೆ ಗಮನ ಹರಿಸಿ ಹಿಂದೆ ಆದದ್ದೇನುಂಟು ಅದನ್ನು ಮನಸ್ಸಿಂದ ಪೂರ ತೆಗೆದು ಮನಸ್ಸನ್ನು ಪ್ರಶಾಂತವಾಗಿಟ್ಕೊಳ್ತೀರೋ ಬಸ್. ಅದಕ್ಕೇನು ಹೆಸರು ಹೇಳಿ? ಕ್ಷಣ ಕ್ಷಣಕ್ಕೂ ಕೂಡ, ಪ್ರತಿಯೊಂದು ನಿಮಿಷಕ್ಕೂ, ಕ್ಷಣ ಕ್ಷಣಕ್ಕೂ ಕೂಡ ನಮ್ಮ ಮನಸ್ಸನ್ನು ನಾವಾಗಿ ನೋಡಿಕೊಂಡು ಅಲ್ಲಿ ಬಿದ್ದಿರುವ ಎಲ್ಲ ಹೊಲಸನ್ನು ತೆಗೆಯುವ ಪ್ರಯತ್ನ ಮಾಡಿದೆವು. ನಿಮ್ಮಷ್ಟು ದೊಡ್ಡ ಭಕ್ತ ಇನ್ನೊಬ್ಬ ಇಲ್ಲ. ಭಕ್ತಿ ಅಂದ್ರೇನು? ಆ ಮನಸ್ಸಿನ ಹೊಲಸನ್ನು, ಮನಸ್ಸಿನ ಕೊಳಕನ್ನು ತೆಗೆಯುವ ಪ್ರಯತ್ನ, ಅದು ಭಕ್ತಿ. ಸ್ವಾಮೀಜಿಯವರ ಜೊತೆಯಲ್ಲಿ, ಚಿನ್ಮಯಾನಂದರ ಜೊತೆಯಲ್ಲಿ ಒಬ್ಬ ಮ್ಯಾನೇಜ್ಮೆಂಟ್ ಲೆಕ್ಚರ್ ಕೊಡುವವನು ಸ್ವಾಮಿ ಜೊತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದಂತೆ. ಸ್ವಾಮಿ ಜೊತೆ ನಡ್ಕೊಂಡು ಹೋಗುವಾಗ ಸ್ವಾಮೀಜಿಯವರು ಅವನಿಗೆ ಹೇಳ್ತಿದ್ರಂತೆ, ನೋಡು ಆ ತೋಟ ನೋಡು, ಎಷ್ಟು ಚಂದದಲ್ಲಿ ಹೂ ಬಿಟ್ಟಿದೆ ನೋಡು. ಈ ಕಡೆ ನೋಡು, ಎಷ್ಟು ಚಂದದಲ್ಲಿ ಗಾಳಿ ಬೀಸ್ತಾ ಇದೆ ನೋಡು. ಗಿಡಮರಗಳು ಎಷ್ಟು ಚಂದದಲ್ಲಿ ಕುಣಿತಾ ಇದೆ ನೋಡು. ಇವಾಗ ನೋಡಿ, ಸ್ವಾಮೀಜಿ ಜೊತೆ ಅವ ಇದ್ದಾನೆ. ಅವನ ಮನಸ್ಸಲ್ಲಿ ನಿನ್ನೆ ಆದದ್ದೇನುಂಟು ಅದೇ ತಿರುಗ್ತಾ ಇದೆ. ನಿನ್ನೆ ಯಾರಿಗೇನೇನು ಮಾತಾಡಿದ್ದುಂಟು ಅದೇ ತಿರುಗ್ತಾ ಇದೆ. ಸ್ವಾಮೀಜಿಯವರು ಮತ್ತೆ ಅವನಿಗೆ ಹೇಳ್ತಾ ಇದ್ದಾರೆ, ಈ ಕಡೆ ನೋಡು, ಆ ಕಡೆ ನೋಡು, ಅಲ್ಲಿ ಹಕ್ಕಿ ಹಾರ್ತಾ ಇದೆ, ಇಲ್ಲಿ ಒಳ್ಳೆ ರೀತಿಯಲ್ಲಿ ದೇವಸ್ಥಾನದಲ್ಲಿ ಏನೋ ಪೂಜೆ ನಡೀತಾ ಇದೆ. ನೀನು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಎಷ್ಟು ಹೂ, ಎಷ್ಟು ಹಣ್ಣು, ಎಷ್ಟು ಹಂಪಲು ಗಿಡಗಳೆಲ್ಲ ಮನಸ್ಸನ್ನು ಎಲ್ಲಿ ಇಟ್ಕೊಂಡಿದ್ದೀಯಾ ಅಲ್ಲೇ ಇರು. ಮನಸ್ಸು ಪ್ರಶಾಂತವಾಗಿರಲಿ. ನಿನ್ನೆ ನಡೆದದ್ದನ್ನು ಹಿಡ್ಕೊಂಡು ಕೂತಿದ್ದೆಲ್ಲ ಬಿಟ್ಟು ಬಿಡು. ಅವ ಬಿಡ್ತಾ ಇಲ್ಲ. ಆಶ್ರಮ ಬಂದು ಸ್ವಾಮೀಜಿ ಕೂತರು. ಅವನೂ ಕೂತ. ಮತ್ತೆ ಶುರು ಮಾಡಿದ. ಏನು ಹೇಳಿ? ಸ್ವಾಮೀಜಿ, ಅದು ಮತ್ತೆ ಮನಸ್ಸನ್ನು ತಿನ್ನುತ್ತಾನೇ ಇದೆ. ಏನೋ ಘಟನೆ, ಏನೋ ನೋವು, ಅದನ್ನು ತೆಗೆಯುವ ಪ್ರಯತ್ನ ಅನ್ನುವಂಥದ್ದಕ್ಕೆ ಏನಾದರೂ ಉಪಾಯ ಹೇಳಿ. ಸ್ವಾಮೀಜಿ ಒಂದೇ ಮಾತಲ್ಲಿ ಹೇಳಿದರು, ದಾರಿಯಲ್ಲಿ ಎಷ್ಟು ಸಲ ನಿನಗೆ ಹೇಳಿದೆ, ಈ ಕಡೆ ನೋಡು, ಗಿಡಗಳನ್ನು ನೋಡು, ಹಣ್ಣನ್ನು ನೋಡು, ಹಕ್ಕಿಯ ಹುಲಿಯನ್ನು ಕೇಳು, ಎಷ್ಟು ಚಂದದಲ್ಲಿ ಹಾಡ್ತಾ ಇದೆ ಹಕ್ಕಿಗಳು. ಮನಸ್ಸನ್ನು ಆ ಕಡೆ ಈ ಕಡೆ ಕಣ್ಣು ಮುಂದೆ ಇರುವಂಥ ಪ್ರಪಂಚವನ್ನು ನೋಡ್ತಾ ನಿನ್ನೆ ನಡೆದದ್ದನ್ನೆಲ್ಲ ಮರಿ ಅನ್ನುವ ರೀತಿಯಲ್ಲಿ ಎಷ್ಟು ಸಲ ನಿನಗೆ ಹೇಳಿದೆ, ನೀನು ಬಿಡಲಿಕ್ಕೆ ತಯಾರಿಲ್ಲ. ಹಿಡ್ಕೊಂಡು ಕೂತಿದ್ದೀಯ, ಅಳುತ್ತಾನೇ ಇರ್ತೀಯ. ಅದನ್ನು ಬಿಡಬೇಕು ಸ್ವಾಮಿ. ಬಿಡುವುದಂದ್ರೆ ಯಾರು ಬಿಡಬೇಕು ಸರಿ? ನೀವು ಹೇಳಿ, ಬಿಡಬೇಕು ಯಾರು? ನಮ್ಮ ಮನಸ್ಸೇ ಸ್ವಾಮಿ ಗಟ್ಟಿ ಹಿಡ್ಕೊಂಡು ಕೂತಿರೋದು. ಅಂತಃಕರಣ ಅನ್ನುವಂಥ ಮನಸ್ಸು ಬುದ್ಧಿಯೇ ನಾನಿರುವ ಜಾಗ. ನಾನು ಬೆಳಿಗ್ಗೆ ಎದ್ದ ಮೇಲೆ ರಾತ್ರಿ ಮಲಗುವ ತನಕ ನಾನು ಹೆಣ್ಣಿರ್ಬೋದು, ಗಂಡಿರ್ಬೋದು, ನಾನು ಡಾಕ್ಟರ್ ಇರ್ಬೋದು, ಎಂಜಿನಿಯರ್ ಇರ್ಬೋದು, ನಾನು ಮನೆಯಲ್ಲಿ ಕೆಲಸ ಮಾಡ್ತಿರೋ ಹೆಣ್ಣಿರ್ಬೋದು, ಅಥವಾ ಆಫೀಸಲ್ಲಿ ಕೆಲಸ ಮಾಡ್ತಾ ಇರುವ ದೊಡ್ಡ ಹುದ್ದೆ ಇರುವ ಜವಾಬ್ದಾರಿ ಇರುವ ವ್ಯಕ್ತಿ ಇರ್ಬೋದು. ನಾವೆಲ್ಲರೂ ಕೂಡ ನಮ್ಮ ಮನಸ್ಸೇ ನಾವಿರುವ ಜಾಗ. ನಾವಿರುವ ಜಾಗ. ಆ ಮನಸ್ಸನ್ನು ಶಾಂತವಾಗಿ, ಪರಿಶುದ್ಧವಾಗಿ, ಸ್ವಚ್ಛವಾಗಿ,
ಕ್ಲೆನ್ಲಿನೆಸ್ ಈಸ್ ಗಾಡ್ಲಿನೆಸ್. ಚಿತ್ತ ಸಾಕ್ಷಾತ್ಕಾರ, ತತ್ವ ಸಾಕ್ಷಾತ್ಕಾರ ಚಿತ್ತಶುದ್ಧಿಯಿನಹುದು ಚಿತ್ತಶೋಧನೆ ಮತಿ ಚಮತ್ಕಾರವಲ್ಲ. ಕಣ್ಣು ಮುಚ್ಚುತ್ತಿರೋದ್ರೊಳಗೆ ನನಗೆ ಶಾಂತಿ ಕೊಡ್ತೇನೆ, ನೆಮ್ಮದಿ ಕೊಡ್ತೇನೆ, ಯಾರು ಕೊಡ್ತಾರೆ? ಯಾರು ಕೊಡ್ತಾರೆ? ಕಣ್ಣು ಮುಚ್ಚುತ್ತಿರೋದ್ರೊಳಗೆ ನನಗೆ ಆನಂದವನ್ನು ಕೊಡ್ತೇನೆ, ಯಾರಿಗೂ ಕೊಡಲಿಕ್ಕಾಗಲ್ಲ ಸ್ವಾಮಿ. ಅದು ಕೊಡುವಂಥದ್ದಲ್ಲ, ಬರುವಂಥದ್ದಲ್ಲ, ಗಳಿಸುವಂಥದ್ದಲ್ಲ. ನನ್ನ ಸ್ವರೂಪ, ನನ್ನ ಸ್ವರೂಪವೇ ಶಾಂತಿ ಸುಖ. ಆಲೋಚನೆ ಮಾಡಿ. 2 ವರ್ಷದ ಮಗುವನ್ನು ನೋಡಿ, 3 ವರ್ಷದ ಮಗುವನ್ನು ನೋಡಿ, ಆನಂದವಾಗಿರ್ತೇವೆ ಸ್ವಾಮಿ. ಆ ಮಗುವಿನ ಮುಖ ನೋಡುವಾಗಲೇ ಖುಷಿ, ಸಂತೋಷ, ಆನಂದ. ಯಾಕೆ? ಒಳಗೆ ಏನು ಹೊಲಸಿನ್ನೂ ಮಾಡಿಕೊಳ್ಳಿಲ್ಲ, ನೆನಪಿನ ಶಕ್ತಿ ಇನ್ನೂ ಅದಕ್ಕೆ ಬರಲಿಲ್ಲ. ನಿನ್ನೆ ಆದದನ್ನು ಮರ್ತಿದೆ. ಯಾವಾಗ? ನಿನ್ನೆನೇ ಮರ್ತಿದೆ. ಇವತ್ತಾಗುವಂಥದ್ದನ್ನು ಅಲ್ಲೇ ಮರ್ತಿದೆ. ಆ ಮಗುವನ್ನು ನೋಡುವಾಗಲೇ ಕ್ಷಣ ಕ್ಷಣಕ್ಕೂ ಕೂಡ ಎವ್ರಿ ಮೊಮೆಂಟ್ ಟು ಮೊಮೆಂಟ್ ಲಿವಿಂಗ್, ಆ ಪ್ರತಿಯೊಂದು ಕ್ಷಣವೂ ಕೂಡ ನಗನಗುತ್ತಾ ಇರ್ತದೆ. ಎದುರಲ್ಲಿ ಏನು ಕಾಣ್ತದೆ ಅಲ್ಲಿ ಮಾತ್ರ ಮನಸ್ಸಲ್ಲಿ ನಿನ್ನೆಯ, ಮೊನ್ನೆಯ, ನಾಳೆಯ ಮತ್ತೊಂದು ಯಾವ ಹೊಲಸನ್ನು ಅದು ಹಿಡ್ಕೊಳ್ಳಿಲ್ಲ ಸ್ವಾಮಿ. ಮನಸ್ಸು ಪ್ರಸನ್ನವಾಗಿದೆ. ನಮಗೆ ಸಾಧ್ಯ ಇಲ್ವಾ? ನಮಗೆ ಸಾಧ್ಯ ಇಲ್ವಾ? ಟ್ರೈನಲ್ಲೆಲ್ಲ ಬರೆದಿರ್ತಾರಲ್ಲ, ಟ್ರೈನಲ್ಲಿ ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಮೇಕ್ ಯುವರ್ ಟ್ರಾವೆಲ್ ಎ ಪ್ಲೆಷರ್. ಯಾರಿಗದು? ಟ್ರೈನಲ್ಲಿ ಬರೆದಿರೋದು ಯಾರಿಗದು? ನೀವು ತಗೊಂಡು ಹೋಗಲ್ಲ, ಅದಲ್ಲ ಸರ್. ಲೆಸ್ ಡಿಸ್ಟರ್ಬೆನ್ಸ್ ಮೋರ್ ಪೀಸ್. ಮನಸ್ಸಲ್ಲಿ ಗಲಾಟೆ ಗೊಂದಲಗಳ ಹೊಲಸನ್ನುವಂಥದ್ದನ್ನು ಇಟ್ಟುಕೊಳ್ಬೇಡ. ನಿನ್ನ ಜೀವ ತಿಂತದೆ, ನಿನ್ನ ಪ್ರಾಣ ತೆಗೀತದೆ. ಮನಸ್ಸಲ್ಲಿ ಹೊಲಸಿಗೆ ಜಾಗ ಇಲ್ಲ ಅಂತನೋ. ಮನಸ್ಸರಿಗೆ ಪರಮಾತ್ಮನ ಮದನ ಪರಿಹರ ಸ್ಥಿತಿ ಮದೀಯೇ ಮನಸಿ ಮುಕುಂದ ಪದಾರವಿಂದ ಧಾಮ್ನಿ. ನನ್ನ ಮನಸ್ಸು ಮುಕುಂದನ ಪಾದ ಇರುವ ಜಾಗ, ಪರಮಾತ್ಮನ ಪಾದ ಇರುವ ಜಾಗ, ಪರಮಪದ ಅನ್ನುವಂತಹ ಪೂರ್ಣ ಆ ಮನಸ್ಸನ್ನುವಂಥದ್ದು ಸ್ವಾಮಿ ಪರಮಾತ್ಮನ ಪದ, ಪರಮಾತ್ಮನಿರುವ ಜಾಗ. ಅದೇ ವೈಕುಂಠ, ಅದೇ ಕೈಲಾಸ. ಅಲ್ಲಿ ಶಾಂತಿಗೆ ಮಾತ್ರ ಜಾಗ. ಹೊಲಸುಗಳು ಬರಲಿ ಆಮೇಲೆ ಹೋಗಲಿ, ಹೊಲಸುಗಳು ಬರಲಿ ಆಮೇಲೆ ಹೋಗಲಿ. ಈ ಕಡೆ ಒಂದು ಕಿಟಕಿ, ಈ ಕಡೆ ಒಂದು ಕಿಟಕಿ, ಕ್ರಾಸ್ ವೆಂಟಿಲೇಷನ್ ಇಟ್ಟುಬಿಡಿ, ಬಂದದ್ದೆಲ್ಲ ಹೋಗಲಿ. ಒಳಗಿಂದ ಪ್ರಶಾಂತತೆ ಮಾತ್ರ ಇರಲಿ. ಆ ಮನಸ್ಸಲ್ಲಿ ಪ್ರಶಾಂತತೆ ಮಾತ್ರ ಉಳೀತದು ಸ್ವಾಮಿ. ನೀವು ಮೋಕ್ಷಕ್ಕೆ ಹೋಗುವುದು ಬೇಡ. ಮೋಕ್ಷಕ್ಕೆ ನಿಮ್ಮ ಅರ್ಹತೆ ಅನ್ನುವಂಥದ್ದು ಅದು ಚಿತ್ತಶುದ್ಧಿಯೇ ಮನಸ್ಸಿನ ತತ್ವ ಸಾಕ್ಷಾತ್ಕಾರಕ್ಕೆ ದಾರಿ. ಚಿತ್ತಶುದ್ಧಿ ಅಂದ್ರೇನೋ ಮನಸ್ಸನ್ನು ಶುದ್ಧಗೊಳಿಸುವುದು. ಮನಸ್ಸನ್ನು ಶುದ್ಧಗೊಳಿಸುವುದಂದ್ರೇನೋ ಡಿಟರ್ಜೆಂಟ್ ಹಾಕೋ ಅಲ್ಲ. ಸೋಪ್ ಇದೆಯಾ? ಡಿಟರ್ಜೆಂಟ್ ಇದೆಯಾ? ಅದಕ್ಕೇನಾದರೂ ಆ್ಯಸಿಡ್ ಇದೆಯಾ? ಆ್ಯಸಿಡ್ ಹಾಕಿ ತೊಳೆದು ಬಿಡೋಣ ಸ್ವಾಮಿ. ಯಾರನ್ನು ತೊಳೆಯೋದು? ಅಳ್ತಾ ಇರೋದು ಯಾರು? ನನ್ನ ಮನಸ್ಸೇ. ಶುಚಿ ಮಾಡಬೇಕು ಯಾರು? ಕೆಲಸದವಳಿಗೆ ಹೇಳಿದ್ದೇನೆ ಸ್ವಾಮಿ. ಕೆಲಸದವಳು ಎಂತ ಮಾಡೋದು? ಅವಳ ಮನಸ್ಸನ್ನು ಅವಳು ಏನಾದ್ರು ಮಾಡ್ಕೊಳ್ಬೋದು. ನನ್ನ ಮನಸ್ಸನ್ನು ಅವಳೇ ಹೇಗೆ ಸ್ವಾಮಿ ಶುಚಿ ಮಾಡೋದು? ನನಗೇನೇ ಗೊತ್ತಿಲ್ಲ ಸ್ವಾಮಿ ನನ್ನ ಮನಸ್ಸಲ್ಲಿ ಎಷ್ಟು ಕೊಳಕಿದೆ. ನನ್ನ ಮನಸ್ಸನ್ನೇ ನಾನು ನೋಡಿಕೊಳ್ಬೇಕು ಅಂತಂದರೆ ಅದೇ ದೊಡ್ಡ ಸಾಧನೆ. ನೋಡು, ಮೊದಲು ನೋಡು ಏನೆಲ್ಲ ಹೊಲಸಿಡ್ಕೊಂಡಿದ್ಯಾ ನೋಡು. ಒಂದೊಂದಾಗಿ ತೆಗಿ, ಒಂದೊಂದಾಗಿ ತೆಗಿ. ಹನುಮಂತ ದಾರಿಯಲ್ಲಿ ಮಲಗಿದ್ದಂತೆ. ಹನುಮಂತ ದಾರಿಯಲ್ಲಿ ಮಲಗಿದ್ದ. ಭೀಮ ಹೊರಟಿದ್ದಾನೆ. ಎಲ್ಲಿಗೆ? ಹಿಮಾಲಯಕ್ಕೆ. ಭೀಮನನ್ನು ಕಳಿಸಿದ್ದ್ಯಾರು? ಕೃಷ್ಣನೇ. ಯಾತಕ್ಕೆ? ಸ್ವಲ್ಪ ಸೊಕ್ಕು ಇಳೀಲಿ ಅಂತೇಳಿ.
ಸೊಕ್ಕಂದ್ರೇನು? ಅದೇ ಹೇಳಿದ್ದಲ್ಲ, ನನ್ನಷ್ಟು ಶಕ್ತಿವಂತರು ಯಾರು, ನನ್ನಷ್ಟು ಸಾಧನೆ ಮಾಡಿದವರು ಯಾರು, ನನ್ನಷ್ಟು. ಈಗ ನಮ್ಮಲ್ಲಿ ಶತ್ರುಗಳು ಯಾರು ಸ್ವಾಮಿ? ಹೊರಗಿನವರ? ನನ್ನ ಮನಸ್ಸೇ ಸ್ವಾಮಿ. ನನ್ನ ಮನಸ್ಸಿನ ಸೊಕ್ಕನ್ನುವಂಥದ್ದೇ ಪರಮ ಶತ್ರು. ಅದು ತಲೆ ಬಾಗಬೇಕು. ಬಾಗಲ್ಲ ಸ್ವಾಮಿ, ಅದು ತಲೆ ಬಾಗಲ್ಲದು, ಬಕಲ್ಲದು. ಹನುಮಂತ ಅಣ್ಣ, ಭೀಮ ತಮ್ಮ. ಸರಿ ತಾನೆ? ಹನುಮಂತ ಅಣ್ಣ, ಭೀಮ ತಮ್ಮ, ವಾಯುಪುತ್ರರಿಬ್ಬರು. ಸರಿ, ಹೊರಟಿದ್ದಾನಿವ ಯಾರು? ಭೀಮ. ಏನು ತರಲಿಕ್ಕೆ? ಅದು ಯಾವುದೋ ಒಂದು ಪುರುಷ ಮೃಗ ಅಂಥೇಳಿ ಯಾವುದೋ ಒಂದು ಪ್ರಾಣಿ, ಅದು ಹಸ್ತಿನಾಪುರಕ್ಕೆ ಬಂದರೆ ಇವರಿಗೆ ಯುದ್ಧದಲ್ಲಿ ಜಯ ಸಿಗ್ತದೆ. ಇವರಿಗೆ ಯುದ್ಧದಲ್ಲಿ ಜಯ ಸಿಗ್ತದೆ. ಯಾರಿಗೆ? ಪಾಂಡವರಿಗೆ. ಆ ವ್ಯಕ್ತಿಯನ್ನು ಕರ್ಕೊಂಬರಬೇಕು ಅಂತಂದರೆ ಅದು ಮನೋವೇಗವುಳ್ಳಂಥದ್ದಂತೆ. ಮನೋವೇಗ ಅಂದ್ರೇನು? ಅದು ಹಿಮಾಲಯದಲ್ಲಿ ಇದ್ದ ಹಾಗೆಯೇ ಹಸ್ತಿನಾಪುರ ಅಂತ ಅಂದ ಕೂಡಲೇ ಅದು ಹಸ್ತಿನಾಪುರಕ್ಕೆ ಬಂದಾಯಿತು. ಈ ಭೀಮ ವಾಯುಪುತ್ರ ಇರಬಹುದು, ಅವನ ವೇಗ ವಾಯುವೇಗ, ಮನೋವೇಗ ಅಲ್ಲ. ಮನೋವೇಗವುಳ್ಳಂತಹ ಪುರುಷ ಮೃಗ, ಆ ಮಹಾಶಕ್ತಿ ಉಳ್ಳಂಥ ವ್ಯಕ್ತಿಯನ್ನು ಕರ್ಕೊಂಬರಬೇಕಾದ್ರೆ ಭೀಮನನ್ನು ಕಳಿಸಿದ್ದು ಯಾರು? ಕೃಷ್ಣ. ಯಾಕೆ? ಪಾಠ ಕಲೀಲಿ, ಪಾಠ ಕಲೀಲಿ. ಅಲ್ಲ, ಪಾಠ ನಮಗೆ, ಭೀಮನಿಗಲ್ಲ, ಪಾಠ ನಮಗೆಲ್ಲರಿಗೆ. ದಾರಿಯಲ್ಲಿ ಮಲಗಿದ್ದಾನಂತೆ ಯಾರು? ಹನುಮಂತ. ಹನುಮಂತ ಅಂತಂದರೆ ಅದು ತ್ರೇತಾಯುಗ, ಹಿಂದಿನ ಕಾಲ. ಇದು ದ್ವಾಪರ ಯುಗ. ಈಗ ಭೀಮ ಹೊರಟದ್ದು. ಈಗಿನ ಕಾಲದಲ್ಲಿ ಭೀಮನಷ್ಟು ಶಕ್ತಿ ಇರೋರು ಯಾರಿದ್ದಾರೆ ಸ್ವಾಮಿ? ಒಳ್ಳೆಯ ಕೆಲಸಕ್ಕೆ ಹೋಗುವಾಗ ಕೋತಿ ಅಡ್ಡ ಮಲಗಿದಲ್ಲ, ಹೇಯ್ ಹೇಳು. ಮುದುಕ ಸ್ವಾಮಿ, ಮುದುಕ ಹಾಗೇ ಮಲಗಿದ್ದಾನೆ. ಕಣ್ಣು ತೆರೆದು ನೋಡ್ದ, ಎದುರಲ್ಲಿ ನಿಂತಿದ್ದಾನೆ, ದೈತ್ಯಾಕಾರವಾಗಿ ನಿಂತಿದ್ದಾನೆ. ಏನು ಬೇಕು? ದಾರಿ ಬಿಡು, ದಾರಿ ಮಾಡಿಕೊಂಡು ಹೋಗು. ದಾರಿ ಮಾಡಿಕೊಂಡು ಹೋಗು ಅಂದರೆ ಅಡ್ಡ ಬಿದ್ದಿದ್ಯಾ, ಅಡ್ಡ ಮಲಗಿದ್ಯಾ? ನಿನ್ನ ಬಾಲವನ್ನಾದರೂ ಸ್ವಲ್ಪ ಈ ಕಡೆ ಹಾಕೋ. ಒಂದು ಕೆಲಸ ಮಾಡು. ಏನು? ನನಗೆ ವಯಸ್ಸಾಗಿದೆ, ನನಗೆ ತುಂಬ ವಯಸ್ಸಾಗಿದೆ, ನನಗಾಗಲ್ಲ. ನೀನೇ ಬಾಲವನ್ನು ಸ್ವಲ್ಪ ಬದಿಗೆ ಮಾಡು, ದಾರಿ ಮಾಡಿಕೊಂಡು ಹೋಗು. ಅಷ್ಟೇ ತಾನೇ? ಗದೆಯಲ್ಲಿ ಭೀಮ ತನ್ನ ಗದೆಯಲ್ಲಿ ಆ ಬಾಲವನ್ನು ಸ್ವಲ್ಪ ತಳ್ಳಕ್ಕೆ ಹೋದ. ಅದೆಲ್ಲಿ ಅಲುಗಾಡುತ್ತೆ ಸ್ವಾಮಿ? ಭೀಮನ ಗದೆ ಅಂದ್ರೇನು? ಭೀಮನ ಶಕ್ತಿ ಅಂದ್ರೇನು? ಆ ಕೋತಿಯ ಬಾಲ ಅಂದ್ರೇನು? ಅಲುಗಾಡಲ್ಲ ಸ್ವಾಮಿ ಅದು. ಎಷ್ಟು ಪ್ರಯತ್ನ ಮಾಡಿ ಗದೆಯ ಮೂಲಕ ಆ ಕಡೆ ಈ ಕಡೆ ಮಾಡೋಣ ಅಂದರೆ ಆ ಬಾಲ ಅಲುಗಾಡಲ್ಲ. ಎಲ್ಲರಗಳೇನೆ. ಇದು ಸಾಮಾನ್ಯದ ಕೋತಿಯಲ್ಲ. ಇದು ಎರಡು ಕೈಯಲ್ಲಿ ಹಿಡಿದು ಬಾಲವನ್ನು ಎತ್ತಿ ಓಗಾಯಿಸ್ತೇನೆ ಅವನನ್ನು. ಗದೆಯನ್ನು ಬಿಟ್ಬಿಟ್ಟ, ತನ್ನ ಕೈಯಲ್ಲೇ ಬಾಲವನ್ನು ಎತ್ತಿ ಅವನನ್ನು ಬಿಸಾಕ್ಬಿಡ್ತೇನೆ ಅಂತೇಳಿ ಪ್ರಯತ್ನ ಮಾಡ್ತಾನೆ. ಎಲ್ಲಿ ಬಾಲ ಎತ್ತಕ್ಕಾಗುತ್ತೆ ಅವನಿಗೆ? ಬಾಲ ಅಲುಗಾಡಲ್ಲ ಸ್ವಾಮಿ. ಎಲ್ಲರಗಳೇ, ಬಾಲ ಅಲುಗಾಡಲ್ಲ. ಎರಡು ಕೈಯಲ್ಲಿ ಕೂಡ ಬಾಲ ಸಿಗ್ತಾ ಇಲ್ಲ. ಶಕ್ತಿನೇ ಇಲ್ಲ ಸ್ವಾಮಿ ಭೀಮನಿಗೆ. ಹನುಮಂತ ಮಲಗಿದ್ದಾನೆ. ಇವ ಸ್ವಾಮಿ ಬೆವ್ತು 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 ಸುಣ್ಣ ಆದ. ಯಾರು? ಭೀಮ. ಏ ಮಹಾಪುರುಷ, ನೀನು ಯಾರು ಅಂತ ಹೇಳು. ಏ ಮಹಾಪುರುಷ, ನೀನು ಯಾರು ಅಂತ ಹೇಳು. ದ್ವಾಪರ ಯುಗದಲ್ಲಿ ಪಂಚ ಪಾಂಡವರಲ್ಲಿ ನಾನು ಭೀಮ, ಎಷ್ಟು ಶಕ್ತಿವಂತ ನಾನು. ನಿನ್ನನ್ನು ಅಲುಗಾಡಿಸ್ಲಿಕ್ಕಾಗ್ತಾ ಇಲ್ಲ. ತಪ್ಪಾಯಿತು, ಅಡ್ಡಬಿದ್ದೆ, ಯಾರು ಅಂತ ಹೇಳು. ಯಾವಾಗ ಅಡ್ಡಬಿದ್ದೆ ಅಂತಂದ, ಯಾವಾಗ ಅವನ ಅಹಂಕಾರ ಅನ್ನುವಂಥದ್ದು ನೀರಾಯಿತು, ಆವಾಗ ಹನುಮಂತ ಅಂತಾನೆ, ತಮ್ಮ, ನಾನೇ ಹನುಮ. ಅಲ್ಲಿ ಮಲಗಲಿಕ್ಕೆ ಕಾರಣ ಏನು?
ನಿನಗೆ ಪಾಠ ಕಲಿಸುವಂತಲೇ ಮಲಗಿದ್ದೆ ನಾನು. ಅಂದರೆ ನೀನು ಹೊರಟದ್ದೆಲ್ಲಿಗೆ ನನಗೆ ಗೊತ್ತು. ಆ ವ್ಯಕ್ತಿಯನ್ನು ನಿನಗೆ ಕರ್ಕೊಂಡು ಬರುವ ಶಕ್ತಿ ಇಲ್ಲ. ಆ ವ್ಯಕ್ತಿಯನ್ನು ನಿನಗೆ ಕರ್ಕೊಂಡು ಬರುವ ಶಕ್ತಿ ಇಲ್ಲ. ಅದು ಮನೋವೇಗವುಳ್ಳಂಥದ್ದು, ಪುರುಷ ಮೃಗ. ನೀನು ವಾಯುವೇಗದಲ್ಲಿ ಹೋಗುವ ಮೊದಲೇ ಅವ ಹಸ್ತಿನಾಪುರ ಮುಟ್ತಾನೆ. ಒಂದು ವೇಳೆ ದಾರಿಯಲ್ಲಿ ನೀನು ಸಿಕ್ಕಿದೆ ಅವನಿಗೆ, ನಿನ್ನನ್ನು ಪುಡಿ 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 ಮಾಡಿಬಿಡ್ತಾನೆ. ಅಣ್ಣ, ನನಗೆ ಪಾಠ ಕಲಿಸಲಿಕ್ಕೆ ನೀನು ಮಲಗಿದ್ದ? ಹೌದು. ಆ ಪುರುಷ ಮೃಗವನ್ನು ತರುವಂಥ ಉಪಾಯವನ್ನು ಹೇಳ್ತೀಯ, ಅದಕ್ಕಾಗಿಯೇ ನಾನು ಮಲಗಿದ್ದು. ಆ ಪುರುಷ ಮೃಗ ಅನ್ನುವ ಪ್ರಾಣಿ ಕಣೋ, ಅದು ಮನೋವೇಗವುಳ್ಳಂಥದ್ದು. ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಹಿಮಾಲಯದಿಂದ ಅದು ಹಸ್ತಿನಾಪುರಕ್ಕೆ, ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಮನೋವೇಗ. ನಿನಗಷ್ಟು ವೇಗವಾಗಿ ನಿನಗೆ ಹೋಗೋಕ್ಕಾಗಲ್ಲ. ತಗೋ, ಅವನ ಬಾಲದಿಂದ ಒಂದಷ್ಟು ರೋಮಗಳನ್ನು ಕೊಡ್ತಾನೆ ಸ್ವಾಮಿ. ತನ್ನ ಬಾಲದಿಂದ ಒಂದಷ್ಟು ರೋಮಗಳನ್ನು ಕಿತ್ತು ಕೊಡ್ತಾನೆ. ಅಣ್ಣ, ನಾನೇನು ಮಾಡಲಿ? ಇಲ್ಲಿ ನೋಡು, ಅಲ್ಲಿಂದ ಹೊರಟ ಕೂಡಲೇ ಅವ ಹೇಳ್ತಾನೆ, ನಾನು ಸಿಕ್ಕಾಪಟ್ಟೆ ವೇಗವುಳ್ಳವನು. ನಾನು ಬರುವ ದಾರಿಯಲ್ಲಿ ನೀನೇನಾದರೂ ನನಗೆ ಕೈಗೆ ಸಿಕ್ಕಿದರೆ ನಿನ್ನ ಪ್ರಾಣ ಹೋಗ್ತದೆ, ನಿನ್ನ ಪ್ರಾಣ ಹೋಗ್ತದೆ. ಹರೇ ರಾಮ, ಇವನನ್ನು ಕರ್ಕೊಂಡು ಹೋಗೋದು ಹೇಗೆ? ಅದಕ್ಕಾಗಿ ನನಗೆ ರೋಮವನ್ನು ಕೊಟ್ಟದ್ದು. ಅವ ಹೊರಡುತ್ತೇನೆ ಅಂತನ್ನುವಾಗ ಒಂದು ರೋಮ ಹಾಕು. ಒಂದು ರೋಮ ಹಾಕಿದ ಕೂಡಲೇ ಏನಾಗ್ತದೆ? 1,000,000 ಶಿವಲಿಂಗಗಳು ಬರ್ತವೆ. 1,000,000 ಶಿವಲಿಂಗಗಳು ಉದ್ಭವ ಆಗ್ತದೆ. ಅವ ಶಿವಭಕ್ತ. ಆ ಪುರುಷ ಮೃಗ ಶಿವಭಕ್ತ. ಆ ಶಿವಲಿಂಗ ನೋಡಿದ ಕೂಡಲೇ ಒಂದೊಂದಕ್ಕೆ 3 ಪ್ರದಕ್ಷಿಣೆ ಬರಬೇಕಮ್ಮ. ಒಂದೊಂದು ಶಿವಲಿಂಗಕ್ಕೆ 3 ಪ್ರದಕ್ಷಿಣೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅವ ಓಂ ನಮಃ ಶಿವಾಯ ಹೇಳಿಕೊಂಡು 3 ಪ್ರದಕ್ಷಿಣೆ ಬರುವಷ್ಟು, 1,000,000 ಶಿವಲಿಂಗಕ್ಕೆ 3 ಪ್ರದಕ್ಷಿಣೆ ಬರುವಷ್ಟು ನೀನು ವಾಯುವೇಗದಲ್ಲಿ ಮುಂದೆ ಹೋಗು. ನೀನು ಬದುಕ್ತೀಯ. ನೀನು ಬದುಕುವುದಕ್ಕಾಗಿ, ನಿನ್ನನ್ನು ಕಾಪಾಡುವುದಕ್ಕಾಗಿ ನಾನು ಮಲಗಿದ್ದು. ಇಲ್ಲದಿದ್ದರೆ ನಿನ್ನ ಅವಸ್ಥೆ ಆಗ್ತಿದ್ದು, ನಿನ್ನ ಪ್ರಾಣ ಹೋಗ್ತಿತ್ತು. ಸ್ವಾಮಿ, ಭೀಮನೆ ಅವನಿಗೆ ಕಾಲಿಗೆ ಬೀಳ್ತಾನೆ. ಸ್ವಾಮಿ ಹನುಮಂತನ ಕಾಲಿಗೆ ಬೀಳ್ತಾನೆ. ತಮ್ಮ, ಕೃಷ್ಣ ಕಾಪಾಡಿದಿ. ನನಗೆ ಪಾಠ ಕಲಿಸಬೇಕನ್ನುವ ದೃಷ್ಟಿಯಲ್ಲೇ ಭಗವಂತ ಕೃಷ್ಣ ಕಳಿಸಿದ್ದು. ನನ್ನನ್ನು ಕಾಪಾಡಿದಿ ನೀನು. ಒಂದೊಂದು ರೋಮ ಹಾಕಿದರೆ 1,000,000 ಶಿವಲಿಂಗಗಳು ಉದ್ಭವಿಸ್ತವೆ. ಹೌದು, ಅವ ಶಿವಭಕ್ತ. ಹೌದು, ಒಂದೊಂದು ಶಿವಲಿಂಗಕ್ಕೂ 3 ಪ್ರದಕ್ಷಿಣೆ ಮಾಡಿಕೊಂಡೇ ಅವನು ಬರಬೇಕು. ಅಷ್ಟು ಬರುವಷ್ಟೊತ್ತಿಗೆ ನೀನು ವಾಯುವೇಗದಲ್ಲಿ ಹಸ್ತಿನಾಪುರಕ್ಕೆ ಹೋಗು. ಹಸ್ತಿನಾಪುರಕ್ಕೆ ಹೋಗು. ಇಷ್ಟಾದರೂ ಹಸ್ತಿನಾಪುರದ ಹಸ್ತಿರಕ್ಕೆ ಬಂದಿದ್ದಾನೆ ಸ್ವಾಮಿ. ರೋಮ ಮುಗಿಯಿತು, ರೋಮಗಳಿಲ್ಲ, ರೋಮ ಖಾಲಿ ಆಯಿತು. ಇನ್ನೊಂದು ರೋಮ ಹಾಕೋಣ ಅಂತಂದರೆ ರೋಮ ಇಲ್ಲ. ಹಸ್ತಿನಾಪುರದ ಬಾಗಿಲಿಗೆ ಬಂದಿದ್ದಾನೆ ಸ್ವಾಮಿ. 1 ಕಾಲು ಒಳಗಿಟ್ಟಿದ್ದಾನೆ ಭೀಮ, 1 ಕಾಲು ಹಿಂದಿಂದ ಹಿಡ್ದ. ನೋಡಿ, ಯಾರು? ಪುರುಷ ಮೃಗ ಹಿಡ್ದ, ಭೀಮನನ್ನು ಹಿಡ್ದ. ಬಡಿತೇನೆ ಕಾಲು, ನಿನ್ನನ್ನು ಅಲ್ಲೇ ಸದೆ ಬಡಿತೇನೆ, ಕೊಂದು ಹಾಕ್ತೇನೆ. ಆವಾಗ ಅವನ ಬಾಯಲ್ಲಿ ಬಂತು. ಇವಾಗ ನೋಡಿ, ಆವಾಗ ಅವನ ಬಾಯಲ್ಲಿ ಬಂತು ಕೃಷ್ಣ. ಕೃಷ್ಣ ಅಂತ ಬಂದದ್ದು ಆವಾಗ ಅವನ ಬಾಯಲ್ಲಿ. ನಾವೇನು ಕಡಿಮೆ ಸ್ವಾಮಿ? ನಮ್ಮ ಬಾಯಲ್ಲಿ ಕೃಷ್ಣ ರಾಮ ಅಂತ ಬರೋದು ಯಾವಾಗ ಹೇಳಿ ಸ್ವಾಮೀಜಿ? ವಕ್ತುಂ ಸಮರ್ಥೋಪಿ ನ ಭಕ್ತಿ ಕಶ್ಚಿತ್ ಅಹೋ ಜನಾನಾಂ ವ್ಯಸನಾಭಿಮುಖ್ಯಂ. ನಾನು ಭಜನೆ ಹೇಳಿಕೊಡಲ್ವ? ಹೇಳ್ತೇನೆ, ಎಷ್ಟು ಜೋರಾಗಿ ಹೇಳಿಕೊಡ್ತೇನೆ. ಒಬ್ಬರಾದರೂ ಗಟ್ಟಿಯಾಗಿ ಭಜನೆ ಹೇಳಿದರೆ ಹೇಳಿ, ಏನಾಗಿದೆ ನಮಗೆ ಗಂಟ್ಲು? ಏನಾಗಿದೆ ನಮಗೆ ಗಂಟ್ಲು? ದೇವರು ಬೇಕಾದಷ್ಟು ಆರೋಗ್ಯ ಕೊಟ್ಟಿದ್ದಾನೆ ಸ್ವಾಮಿ.
ಎಷ್ಟು ಗಲಾಟೆ ಮಾಡ್ತೇವೆ ಸ್ವಾಮಿ ದಾರಿಯಲ್ಲಿ, ಎಷ್ಟು ಮಾತಾಡ್ತೇವೆ, ಗಲಾಟೆ ಮಾಡ್ತೇವೆ. ರಾಮ ರಾಮ ಅಂತನ್ನು, ಶಿವ ಶಿವ ಅಂತನ್ನು ಸ್ವಾಮೀಜಿ ಭಜನೆ ಹೇಳಿಕೊಡ್ತಾರೆ. ಒಬ್ಬರಾದರೂ ಜೋರಾಗಿ ಹೇಳಿದರೆ ಸ್ವಾಮಿ, ಆದರೂ ನಾವು ಜೋರಾಗಿ ಹೇಳೋದೆ. ಯಾಕೆ? ನಮ್ಮ ಕರ್ತವ್ಯ ಯಾವುದೋ ಒಂದು ರೀತಿಯಲ್ಲಾದರೂ ಮನುಷ್ಯನ ಆ ತಮೋಗುಣ ಹೋಗಲಿ, ಸತ್ವಗುಣ ಬರಲಿ, ಒಳ್ಳೆಯವರಾಗೋಣ. ನಾವು ತಯಾರಿಲ್ಲ ಸ್ವಾಮಿ, ಒಳ್ಳೆಯವರಾಗಲಿಕ್ಕೆ ನಾವು ತಯಾರಿಲ್ಲ. ನಮ್ಮ ಕೆಟ್ಟ ಗುಣ ಅನ್ನುವಂಥದ್ದು ಬಿಡಲ್ಲ ಸ್ವಾಮಿ. ರಾಮ ರಾಮ ಅಂತ ನಮ್ಮ ಬಾಯಲ್ಲಿ ಬರಲ್ಲ. ದೇವರ ಸ್ಮರಣೆ ಮಾಡೋಕ್ಕೆ ಮನಸ್ಸು ಬಿಡಲ್ಲ ಸ್ವಾಮಿ. ಅಹೋ ಜನಾನಾಂ ವ್ಯಸನಾಭಿಮುಖ್ಯಂ. ಅದಕ್ಕೆ ತಮ್ಮ ತಮ್ಮ ವ್ಯಸನ, ತಮ್ಮ ಕೆಟ್ಟ ದಾರಿ, ಅದರಲ್ಲೇ ಮನಸ್ಸಿಗೆ ಆಸಕ್ತಿ. ಪರಮಾತ್ಮನ ಸ್ಮರಣೆ ಮಾಡುವ ಮನಸ್ಸು ಕೇಳಲ್ಲ ಸ್ವಾಮಿ. ಕೃಷ್ಣ ಅಂತಂದ ಕಾಲು ಹಿಡಿದಾಗಿದೆ. ಪುರುಷ ಮೃಗ ಭೀಮನ ಕಾಲು ಹಿಡಿದಿದೆ ಸ್ವಾಮಿ. ಬಡಿತೇನೆ, ಪ್ರಾಣ ತೆಗಿತೇನೆ. ಕೃಷ್ಣ ಬಂದ, ಏಯ್ ಯಾರಾದರೂ ಕಾಲು ಹಿಡಿತಾರ? ನೀನು ದೊಡ್ಡವ, ನೀನು ಶಕ್ತಿಯಲ್ಲಿ ದೊಡ್ಡವ. ಆ ಭೀಮ ಯಾವ ಲೆಕ್ಕಕ್ಕೂ ಇಲ್ಲ. ಸಾಧ್ಯ ಇದ್ದರೆ ಅವನ ತಲೆ ಹಿಡಿ. ಏನಯ್ಯ, ಯಾರಾದರೂ ಕಾಲು ಹಿಡಿತಾರೆ? ಕಾಲು ಹಿಡಿಯೋರು ಕೆಳಗಿನವರು. ಆವಾಗ ಪುರುಷ ಮೃಗಂದ, ಇದು ಒಳ್ಳೆ ಕಷ್ಟವೇ. ಕಾಲು ಹಿಡಿದಿದ್ದೇನೆ, ಕಾಲು ಬಿಟ್ಬಿಟ್ಟ. ಕಾಲು ಬಿಟ್ಟ ಕೂಡಲೇ ಕೃಷ್ಣನೇ ಭೀಮನನ್ನು ಒಳಗೆ ತಳ್ಳೋದು. ಒಳಗೆ ಹೋಗು. ಭೀಮ ಒಳಗೆ ಬಂದ, ಬಾಚಾವ್. ಭೀಮ, ಕೃಷ್ಣನೇ ಭೀಮನನ್ನು ಕಾಪಾಡುವುದು ಸ್ವಾಮಿ. ನಾನೇನು ಹೇಳಿದ್ದು? ಕತೆ ಅಲ್ಲ, ನಮ್ಮ ಕತೆ. ನಮಗೆ ಭಗವಂತನ ಸ್ಮರಣೆ ನೆನಪಾಗೋದೇ ಯಾವಾಗ ಹೇಳಿ? ಏರು ತಗ್ಗುಗಳು, ಸುಖ ದುಃಖಗಳು ವಿಚಿತ್ರ ರೀತಿಯಲ್ಲಿ ನಮ್ಮ ಕತ್ತು ಹಿಡಿಬೇಕು ಸ್ವಾಮಿ. ಆವಾಗ ಕೃಷ್ಣ ಅಂತ ಅನ್ನೋದು ನಾವು, ಆವಾಗ ಶಿವ ಅಂತ ಅನ್ನೋದು. ಸುಮ್ಮನೆ ನಮ್ಮ ನಾರಿಗೆಯಲ್ಲಿ ರಾಮನಾಮ ಬರಲ್ಲ ಸ್ವಾಮಿ, ಬರಲ್ಲ. ಏನಾದರೂ ಕಷ್ಟ ಇದೆಯಾ ಸ್ವಾಮಿ? ರಾಮ ಅಂತ ಅನ್ನೋದಕ್ಕೆ ಕಷ್ಟ ಇದೆಯಾ? ಕೃಷ್ಣ ಅಂತ ಅನ್ನೋದಕ್ಕೆ ಕಷ್ಟ ಇದೆಯಾ? ಶಿವ ಅಂತ ಅನ್ನೋದಕ್ಕೆ ಕಷ್ಟ ಇದೆ? ಏನೇನೂ ಕಷ್ಟ ಇಲ್ಲ. ವಕ್ತುಂ ಸಮರ್ಥ ಅಪಿ ನ ಭಕ್ತಿ ಕಶ್ಚಿತ್. ಅವನಿಗೆ ಸುಲಭವಾಗಿ ಹೇಳುವ ಶಕ್ತಿ ಉಂಟು, ಅವ ಹೇಳಲ್ಲ ಸ್ವಾಮಿ. ಯಾವುದು ಸ್ವಾಮಿ ಅಡ್ಡ? ನನ್ನ ಅಹಂಕಾರ. ನನ್ನ ಅಹಂಕಾರವೇ ನನ್ನ ಶತ್ರು ಸ್ವಾಮಿ. ಇವಾಗ ಹೇಳಿ, ಆ ಮನಸ್ಸನ್ನು ಬಡಿಬೇಕು, ಮನಸ್ಸನ್ನು ಹಿಡಿಬೇಕನ್ನುವಂಥದ್ದಿದೆಯೋ? ಬೇರೆ ದಾರಿ ಇಲ್ಲ. ನಾಮಸ್ಮರಣಾತ್ ಅನ್ಯ ಉಪಾಯಂ ನಹಿ ಪಶ್ಯಾಮೋ ಭವತರಣೆ. ಮನಸ್ಸನ್ನು ಹಿಡಿಬೇಕು, ಮನಸ್ಸನ್ನು ಶಾಂತಗೊಳಿಸಬೇಕು, ಮನಸ್ಸಿನ ಕಷ್ಮಲವನ್ನು ತೆಗಿಬೇಕು ಅನ್ನುವಂಥದ್ದಿದ್ದರೆ ಒಂದೇ ದಾರಿ. ಪರಮಾತ್ಮನ ನಾಮಸ್ಮರಣೆ ಮಾಡು, ಪರಮಾತ್ಮನ ನಾಮಸ್ಮರಣೆ ಮಾಡು. ಮನಸ್ಸು ಶಾಂತವಾಗಿ ನಿಲ್ತದೆ. ಇದು ಹಿಂದಿನವರು ಹೋದ ದಾತಿ. ನೀವು ವೈಷ್ಣವರು, ಓಂ ನಮೋ ನಾರಾಯಣಾಯ, ಶ್ರೀಕೃಷ್ಣ ಶರಣಂ ಮಮ, ಶ್ರೀಹರಿ ಸಾಕು. ಮುಖೇ ಮಣ, ಹರಿಮಣ. ನಾಲಿಗೆಯಲ್ಲಿ ಹರಿ ಅನ್ನುವ 2 ಅಕ್ಷರಗಳು ಸ್ವಾಮಿ. ನಮಃ ಶಿವಾಯ, ಓಂ ನಮಃ ಶಿವಾಯ. ಇದು ನಮ್ಮ ಹಿರಿಯರು ಹೋದ ದಾರಿ. ಆ ದಾರಿಯಲ್ಲಿ ಬಾ, ಮನಸ್ಸು ಶಾಂತವಾಗಿ ನಿಲ್ತದೆ. ಮನಸ್ಸು ಶಾಂತವಾಗಿ ನಿಂತಾಗ ಭೂತ ಪಿಶಾಚಿ ನಿಕಟ ನಹಿ ಆವೇ, ಮಹಾವೀರ ಜಬ ನಾಮ ಸುನಾವೆ. ಭಗವಂತನ ನಾಮಸ್ಮರಣೆ ಎಲ್ಲಿ ಮಾಡ್ತಾ ಇರ್ತೇವೋ ಅಂಥ ಮನಸ್ಸಲ್ಲಿ ಯಾವ ಭೂತ ಪಿಶಾಚಿ ಗಲಾಟೆಯ ಅಲೆಗಳು, ನಿಮ್ಮ ಕಶ್ಮಲ, ನಿಮ್ಮ ಮನಸ್ಸಿನ ತರಂಗಗಳು ನಿಮ್ಮನ್ನು ಏನೂ ಮಾಡಲ್ಲ. ಮನಸ್ಸು ಪ್ರಶಾಂತವಾಗಿ ನಿಲ್ತದೆ. ಶಾಂತಿ ಸುಖ ಅಲ್ಲೇ ಸ್ವಾಮಿ, ಅಲ್ಲೇ. ಬ್ರಹ್ಮ ಪರಾತ್ಪರ
ಪೂರ್ಣಮಹೇಶ್ವರ ಆದಿನಾಥ ಶ್ರೀ ಕೇದಾರೇಶ್ವರ ಬ್ರಹ್ಮಪರಾತ್ಪರ ಪೂರ್ಣಮಹೇಶ್ವರ ಆದಿನಾಥ ಶ್ರೀ ಕೇದಾರೇಶ್ವರ ಬಿಲ್ವದಳ ಪ್ರಿಯ ಚಂದ್ರಕಲಾಧರ ಧಿಮಿ 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 ಸುರರ ಧಿಮಿ 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 ನಾದಹರ ಬ್ರಹ್ಮಪರಾತ್ಪರ ಪೂರ್ಣಮಹೇಶ್ವರ ಆದಿನಾಥ ಶ್ರೀ ಕೇದಾರೇಶ್ವರ ಬಿಲ್ವದಳ ಪ್ರಿಯ ಚಂದ್ರಕಲಾಧರ ಬಿಲ್ವದಳ ಪ್ರಿಯ ಧಿಮಿ 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 ನಾದಹರ ಧಿಮಿ 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 ನಾದಹರ ಬ್ರಹ್ಮಪರಾತ್ಪರ ಪೂರ್ಣಮಹೇಶ್ವರ ಪೂರ್ಣಮಹೇಶ್ವರ ನಮಃ ಪಾರ್ವತೀಪತಯೇ ಹರ ಹರ ಸದ್ಗುರುನಾಥ ಮಹಾರಾಜ್ ಕೀ